ಹಲೋ, ನಾನು ಲಾಯರ್ ಜಗಪತಿ ಮಾತಾಡ್ತಾ ಇರೋದು. ಹೇಳಿ ಸರ್. ಅದೇನಮ್ಮ, ನಿಮ್ಮ ಅತ್ತೆಗೆ ಜಮೀನ್ ದುಡ್ಡು 10 ಲಕ್ಷ ರೂಪಾಯಿ ಬರ್ಬೇಕಾಗಿತ್ತಲ್ಲ, ಆ ಕೇಸು ನಿಮ್ಮ ಅತ್ತೆ ಹೆಸರಿಗೆ ಆಯ್ತು. ಹೌದಾ? ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೋಸ್ಕರ ನೀವು ತುಂಬಾ ಕೆಲಸ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಿಮ್ಮ ಅತ್ತೆಗೆ ತಿಳಿಸ್ಬಿಡಮ್ಮ. ಈಗಲೇ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು. ಅತ್ತೆ 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 ನಿಮ್ಗೊಂದು ಖುಷಿ ಸಮಾಚಾರ. ಖುಷಿ ಸಮಾಚಾರನ? ಏನೇ ಪ್ರಕೃತಿ, ನನಗೆ ಮೊಮ್ಮಗಳ ಬರ್ತಾ ಇದ್ದಾರ? ಅತ್ತೆ, ಅದಕ್ಕಿನ್ನೂ 2 ವರ್ಷ ಟೈಮ್ ಇದೆ. ಅದಲ್ಲ ಅತ್ತೆ, ಇನ್ನೊಂದು ಖುಷಿ ಸಮಾಚಾರ ಇದೆ. ಅದಕ್ಕಿಂತ ಖುಷಿ ವಿಚಾರ ಇನ್ನೇನಿದೆ? ಏನ್ ಗೊತ್ತಾ, ಇಷ್ಟು ದಿನ ನೀವು ವೇಟ್ ಮಾಡ್ತಾ ಇದ್ರಲ್ಲ ಊರಿನ ಜಮೀನ್ ದುಡ್ಡು 10 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಜಮಾ ಆಗಿದೆಯಂತೆ. ಈಗ ತಾನೇ ಲಾಯರ್ ಫೋನ್ ಮಾಡಿದ್ರು. ಅಬ್ಬ, ಅಂತೂ ಇಂತೂ ಬಂತಲ್ಲ. ಒಂದು ಕೆಲಸ ಮಾಡ್ತೀನಿ ಕಣೆ, ನನ್ನ ಮಗನ್ ನಂಬ್ಕೊಂಡ್ರೆ ಅವ್ನು ಯಾವಾಗ ಬರ್ತಾನೋ ಏನೋ. ನಾಳೆನೇ ಇಬ್ರು ಬ್ಯಾಂಕ್ ಹೋಗೋಣ. ಆ ದುಡ್ಡನ್ನೆಲ್ಲ ನಿಮ್ಮಿಬ್ಬರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಬಿಡ್ತೀನಿ. ಅಯ್ಯೋ, ನಮ್ಮ ಹೆಸರಿಗ? ನಿಮ್ ದುಡ್ಡು ನಮಗ್ ಬೇಡ ಅತ್ತೆ. ಯಾಕೆ ಬೇಡ ಅಂತೀಯ? ನಾನು ಇಟ್ಕೊಂಡು ಅಷ್ಟೊಂದು ದುಡ್ಡು ಏನ್ ಮಾಡ್ಲಿ? ಅತ್ತೆ, ಆ ದುಡ್ಡು ನಿಮ್ಮ ಹತ್ರನೇ ಇರ್ಲಿ. ನಿಮ್ಗೆ ವಯಸ್ಸಾಗಿದ್ದ ಕಾಲಕ್ಕೆ ಬೇಕಾಗುತ್ತೆ. ಅಂದ್ರೆ ವಯಸ್ಸಾದ ಕಾಲದಲ್ಲಿ ನನ್ನ ನೋಡ್ಕೊಳಲ್ಲ ಅಂತೀಯ ನೀನು? ಅಯ್ಯೋ, ಹಂಗಲ್ಲ ಅತ್ತೆ, ನಾನ್ ನಿಮ್ಮನ್ನ ನೋಡ್ಕೊಂತೀನಿ, ನೀವ್ ನಮ್ ಜೊತೆನೇ ಇರ್ತೀರಾ. ಆದ್ರೂ ಆ ದುಡ್ಡು ನಮಗ್ ಬೇಡ ಅತ್ತೆ. ಅದೇ ಯಾಕೆ ಅಂತ ಕೇಳ್ತಾ ಇದ್ದೀನಲ್ಲ. ಅತ್ತೆ, ಈಗಿನ ಕಾಲದಲ್ಲಿ ಜೀವ ಅನ್ನೋದು ಗಾಜಿನ ಬಳೆ ಇದ್ದಂಗೆ. ಯಾವ ಕಾಲದಲ್ಲಿ ಒಡೆದೋಗುತ್ತೆ, ಯಾರು ಯಾವಾಗ ಏನಾಗ್ತಾರೆ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಆ ದುಡ್ಡು ನಿಮ್ಮ ಹತ್ರನೇ ಇಟ್ಕೊಳ್ಳಿ. ನಿಮ್ಗೆ ವಯಸ್ಸಾದ್ಮೇಲೆ ಬೇಕಾಗುತ್ತೆ. ಹಾಗೆಲ್ಲ ಮಾತಾಡ್ಬೇಡ ಕಣೆ. ಮುಂದೆ ಬಾಳಿ ಬದುಕಬೇಕಾದ ಮಕ್ಕಳು ನೀವು. ಬೇಡ ಅತ್ತೆ, ನೀವು ಸುಮ್ಮನೆ ಇಟ್ಕೊಳ್ಳಿ ಅಷ್ಟೇ. ಸರಿ ಕಣೆ, ಟೈಮ್ ಆಯ್ತು, ನಡಿ ಹೋಗೋಣ. ಇದೇನೆ ಪ್ರಕೃತಿ, ಹೋಗ್ತಾ ಗೇಟ್ ಹಾಕಿರ್ಲಿಲ್ವಾ? ಹಾಕಿದ್ದೆ ಅತ್ತೆ. ಏನ್ ಹಾಕಿದ್ಯೋ ಮರ್ತಿರ್ತೀಯ, ಬಾ ನೀನು. ಅಯ್ಯಯ್ಯೋ, ನನಗಿಂತ ಗತಿ ಬರಬಾರ್ದಾಗಿತ್ತೆ. ಮಾರಾಣಿ ತರ ಮಾರ್ಗ ಬದುಕೊಂಡಿದ್ನಲ್ಲಪ್ಪ. ನನ್ನ ಬಾಯಿಗೆ ಮಣ್ಣು ಹಾಕ್ಬಿಟ್ರಲ್ಲ ಎಲ್ರು ಸೇರ್ಕೊಂಡು. ಯಾರು ಅಳ್ತೆ? ಅಯ್ಯೋ, ನನ್ ಕಷ್ಟ ಕೇಳಕ್ ನಮ್ಮ ಅವ್ವನು ಇಲ್ವಲ್ಲೋ ಯಪ್ಪ. ಬೇಬಿ, ಇವಳು ಯಾಕೆ ಈಗ ಅಳ್ತಿದ್ದಾಳೆ? ಬೇಬಿ, ಬೇಬಿ, ಮಮ್ಮಿ, ಮಮ್ಮಿ. ಅಯ್ಯೋ, ನನ್ನ ಜೀವನ ಅರ್ಧ ಹಂಚಿಕೊಂಡು ಹೋಗ್ಬಿಟ್ಟಿದೆ. ನಾ ಬೀದಿಗೆ ಬಂದ್ಬಿಟ್ಟೆ ಮಮ್ಮಿ, ನಾ ಬೀದಿಗೆ ಬಂದ್ಬಿಟ್ಟೆ. ಅಳಿಯಂದ್ರಿಗೆ ಏನಾರು ಆಗೋಗ್ಬಿಡ್ತೇನೆ. ನೀನೇನಮ್ಮ, ನೀನು ಮುಸ್ಸಂಜೆ ಹೊತ್ತಲ್ಲಿ ಅಪ್ಸಕ್ಕೂನ ಮಾತಾಡ್ಕೊಂಡು ಅಳಿಯಂದ್ರಿಗೆ ಏನೂ ಆಗಿಲ್ಲ, ಪ್ರಾಬ್ಲಮ್ಮು ಬೇರೆದೈತೆ. ಏನು ಅಂತ ಹೇಳು. ಅಮ್ಮ, ನೀನೇನಾದ್ರೂ ನನಗೆ ಸಹಾಯ ಮಾಡಲಿಲ್ಲ ಅಂದ್ರೆ ನಾನು ಬೀದಿಗೆ ಬಂದ್ಬಿಡ್ತೀನಿ ಮಮ್ಮಿ. ಅಷ್ಟೇ, ಆಮೇಲೆ ವಿಷ ಕುಡಿದ್ಬಿಡ್ತೀನಿ. ಅಯ್ಯೋ, ಅಳೋದ್ ನಿಲ್ಸು. ಏನಾಯ್ತು ಅಂತ ಹೇಳು. ಏನಂತ ಹೇಳಿ ಅಕ್ಕೆ, ಈ ಬೇಬಿ ಗೋಬಿ ಮಾರೋ ರೇಂಜಿಗೆ ರೋಡಿಗೆ ಬಂದು ಬಿಟ್ಟವಳೆ. ಅಮ್ಮ, ನೀನೇನಾದ್ರೂ ನನಗೆ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನನ್ ಗಂಟ 1 2 3 4 ಅಂತ ಎಣಿಸ್ಬೇಕಾಯ್ತದಮ್ಮ. ಅಯ್ಯೋ, ಏನೇ ಅದು? ಜೈಲ್ ಕಂಬಿ. ಕಂಬಿ ಎಣ್ಸೋ ಅಂತದ್ದು ನಿಮ್ ಯಜಮಾನ್ರು ಏನೇ ಮಾಡಿದ್ರು? ಕೊಲೆ, ದರೋಡೆ, ರೇಪು, ಇದ್ಯಾವ್ದು ಮಾಡದಲ್ಲೇ ಒಳ್ಳೆ ಹುಡುಗತರ ರಾಜ್ಕುಮಾರ್ ರೆಡಿ ಆಗ್ಬಿಟ್ಟು ಕೆಲ್ಸಕ್ಕೆ ಕಾರಲ್ಲಿ ಜುಮ್ ಅಂತ ಹೋಯ್ತಾ ಇದ್ರ. ಆ ಕಡೆಯಿಂದ ಯಾವನು ಸೈಡ್ ಆಕ್ಟರ್ ಬಂದು ದಡಾರ ಗಂಡನ ಕಾರ ಗೊತ್ತಬಿಟ್ಟ. ನೀನ್ ಏನಮ್ಮ, ನೀನ್ ಬಂದಾಗಿಂದ ಬರೀ ಅಪ್ಸಕೂರ ಮಾತಾಡ್ಕೊಂಡು ಹಳೆ ಅಂದ್ರೆ ಏನೂ ಆಗಿಲ್ಲ, ಗಟ್ಮುಟ್ಟಾಗ ಅವ್ರೆ. ಅವ್ರು ಬಂದಲ್ಲ ಅವ್ನ್ ಸೈಡ್ ಆಕ್ಟ್ರು, ಅವನು ಈಗ್ಲೋ ಆಗ್ಲೋ ನಂಗ ಅವನೇ. ಏ ಬೇಬಿ, ಅವ್ನ್ ಯಾರೋ ಸೈಡ್ ಆಕ್ಟ್ರಿಗೆ ಆದ್ರೆ ನಿನ್ಗೆ ಯಾಕೆ ಇಷ್ಟೊಂದಳು? ಸಾಯಿಸ್ಬಿಡ್ತೀನಿ ಮಮ್ಮಿ. ಅವ್ರ ಮನೆಯವರೆಲ್ಲ ನನ್ನ ಮನೆ ಬಾಗ್ಲಕ್ ಬಂದು ಕೂತ್ಕೊಂಡು 10 ಲಕ್ಷ ಕೊಟ್ರೇನೆ ಕೊಡೋದು ಅಂತ ಅವ್ರೆ. ಅಮ್ಮ, ನಾನು ಎಲ್ಲಮ್ಮ 10 ಲಕ್ಷ ತರ್ಲಿ? ಅದಕ್ಕೆ ಕಣಮ್ಮ, ನೀನ್ 10 ಲಕ್ಷ ಕೊಟ್ಟು ನನ್ ಗಂಡನ ಗಂಡ ಜೈಲಲ್ಲಿ ಬೀದಿ ಹೋಯ್ತಾರೆ ಕಣಯ್ಯವ್ವ. ಅಲ್ವೇ, ನಿಮ್ ಅಣ್ಣ ಬೇರೆ ಊರಲ್ಲಿಲ್ಲ, ನಾವ್ ಹೆಂಗೆ 10 ಲಕ್ಷ ಅರೇಂಜ್ ಮಾಡಕ್ಕಾಗುತ್ತೆ? ಏನಂತ ಮಾತಾಡ್ತಿದ್ದೀರಾ ಅತ್ತೆ? ನನಗ್ ಗೊತ್ತಿಲ್ವಾ, ಜಮೀನಿಗೆ 10 ಲಕ್ಷ ದುಡ್ಡು ಬಂದೈತಂತೆ ಅಮ್ಮ. ಲೇ ಬೇಬಿ, ನೀನ್ ಇಷ್ಟು ಹೈ ಡ್ರಾಮಾ ಆಡ್ದಾಗ್ಲೇ ಗೊತ್ತಾಯ್ತು ಕಣೆ, ದೊಡ್ಡ ತಿಮಿಂಗ್ಲಕ್ಕೆ ಕೈ ಹಾಕಿದ್ಯಾ ಅಂತ. ಅದ್ಕೆ ನೀನ್ ಸರ ರಾತ್ರಿ ಮಾಡಿದ್ರೆ ಆಯ್ತದೆ, ಹೋಗ್ತಿ ಕೈಸ್ಕೊಂಡ್ ಬನ್ನಿ. ಸರಿ, ಸೀರೆ ನಂದು. ಅಯ್ಯೋ, ಆಯ್ತು ಹೋಗು. ಅಮ್ಮ, ನನ್ ಕೈ ಬಿಡಲ್ಲ ತಾನೆ. ಇರೇ, ಏನಾದ್ರೂ ಮಾಡೋಣ ಇರೇ, ಯಾಕೆ ಹಿಂಗ್ ಗೊಳಾಡ್ತೀಯ? ಏನಾರ ಮಾಡಮ್ಮ, ನಾಳಿಕೆ ಮಾಡಮ್ಮ. ಅಯ್ಯೋ, 10 ಲಕ್ಷ ಕಣೆ. ಸರಿ, ಏನೋ ಮಾಡೋಣ ಇರು, ಮಾಡ್ಬಿಡಮ್ಮ. ಕೈ ಬಿಡಲ್ಲ ಅಲ್ವೇನಮ್ಮ? ಅಮ್ಮ, ಐ ಲವ್ ಯು. ಅಯ್ಯೋ,
ನಂಗೆ ತುಂಬ ಯೋಚನೆ ಮಾಡಿದ್ಮೇಲೆ ಅನಿಸ್ತಾ ಇದೆ ನೀವು ಯಾಕೋ ಬೇಬಿಗೆ ದುಡ್ಡು ಕೊಡೋದು ಬೇಡ ಅಂತ. ಏನ್ ಮಾತು ಅಂತ ಆಡ್ತೀಯ ಪ್ರಕೃತಿ? ಮಗ್ಳು ಕಷ್ಟಕ್ಕಾಗದೇ ಇರೋ ದುಡ್ಡನ್ನ ಈ ಅಮ್ಮ ಇಟ್ಕೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕ್ತಾಳ ಅಂತ ಜನ ಎಲ್ಲ ಆಡ್ಕೊಳ್ಳೋಲ್ವೇನೆ? ಅತ್ತೆ ಜನ ಏನಂತೆ ಎಲ್ಲದಕ್ಕೂ ಮಾತಾಡ್ತಾರೆ. ಹಾಗಂತ ಇರೋ ಬರೋ ದುಡ್ಡನ್ನೆಲ್ಲ ನೀವು ಬೇಬಿಗೆ ಕೊಟ್ಬಿಟ್ರೆ ನಿಮ್ ಗತಿ ಏನು? ಏ ನನ್ನ ನೋಡ್ಕೊಳ್ಳೋದು ನಿಮಗೆ ಕಷ್ಟ ಆಗುತ್ತೆ, ನಾನು ನಿಮಗೆ ಭಾರ ಆಗ್ತೀನಿ ಅಂತ ಅನ್ಸ್ಬಿಟ್ರೆ ನಾನೇ ನಿಮ್ ಜೊತೆ ಇರಲ್ಲಮ್ಮ. ಯಾವುದೋ ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಹೋಗಿ ಸೇರ್ಕೊಳ್ತೀನಿ ಬಿಡು, ನಿಮ್ಗೆ ಏನು ತೊಂದರೆ ಕೊಡಲ್ಲ. ಏನಂತೆ ನೀವು? ನಾನೊಂದು ಹೇಳಿದ್ರೆ ನೀವೊಂದು ಅರ್ಥ ಮಾಡ್ಕೋತಾ ಇದ್ದೀರಲ್ಲ. ಆ ದುಡ್ಡು ನಿಮ್ಗೆ ಮುಂದಕ್ಕೆ ಯೂಸ್ ಆಗುತ್ತೆ. ಪ್ರಕೃತಿ, ಮುಂದಕ್ಕೆ ಯೂಸ್ ಆಗುತ್ತೆ ಅಂತ ನೀನು ಹೇಳ್ತಾ ಇರೋದನ್ನ ಕೇಳ್ತಿದ್ರೆ ದುಡ್ಡು ತಗೊಂಡು ಮುಂದೆ ನಿಮ್ಮ ಜೀವನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಿರೋ ಆಗಿದೆ. ನನ್ನ ಮಗನಿಗಾದ್ರೆ ಹೇಳೋಣ ಅಂದ್ರೆ ಹಾಳಾದೊಂದು ಫೋನೇ ರಿಸೀವ್ ಮಾಡ್ತಿಲ್ಲ. ನಿಮ್ ಮಗ ಫುಲ್ ಬಿಸಿ ಇದಾರಂತೆ, 2 ದಿನದಿಂದ ಫೋನ್ ಎತ್ತುತ್ತಾ ಇಲ್ಲ. ಅತ್ತೆ ನಾನು ಹೇಳ್ತಿರೋದು ಹಂಗಲ್ಲ. ನೋಡು, ನೀ ಹೇಳೋದು ಬೇಡ, ನಾನು ಕೇಳೋದು ಬೇಡ. ನನ್ನ ಮಗಳ ಕಷ್ಟನ ಹೇಗೆ ಪರಿಹಾರ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನಿದ್ರಲ್ಲಿ ತಲೆ ಇಡಬೇಡ. ಅತ್ತೆ ಅಲ್ಲ, ಇವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಹೋದ್ರೆ ನನ್ ಮಾತು ಕೇಳ್ತಾ ಇಲ್ವಲ್ಲ ಇವರು. ನನ್ನ ಕಷ್ಟ ಕೇಳೋರಿಲ್ಲ, ನನ್ನ ಕಷ್ಟಕ್ಕೆ ಯಾರು ರೆಸ್ಪಾನ್ಸು ಮಾಡ್ತಾ ಇಲ್ಲ. ಏನು ಮಾಡಲಿ? ಬೇಬಿ ಯಾವಾಗ ಬಂದಿಮ್ಮ? ಏನು ಸಮಾಚಾರ? ಏನಿಲ್ಲ ಆಂಟಿ, ಹಿಂಗೆ ಬೆಳಗ್ಗೆ ಸುಮ್ಮನೆ ಬಂದೆ. ನೀನೇನಾದರೂ ಕಷ್ಟದಲ್ಲಿದ್ಯಾ? ನಿಮ್ಮ ಅಮ್ಮನ ಹತ್ರ ದುಡ್ಡು ಕೇಳಿದ್ಯಾ? ಹೌದು, ಆದರೆ ನಾನು ಕಷ್ಟದಲ್ಲಿದ್ದೀನಿ, ನಮ್ಮ ಅಮ್ಮನ ಹತ್ರ ದುಡ್ಡು ಕೇಳಿದ್ದೀನಿ ಅಂತ ನಿಮಗೆ ಹೆಂಗೆ ಆಂಟಿ ಗೊತ್ತಾಯ್ತು? ನನ್ಗೆ ಯಾರಮ್ಮ ಹೇಳ್ತಾರೆ? ಅದೇ ನಿಮ್ಮ ಅತ್ತಿಗೆ ಇದ್ದಾಳೆಲ್ಲ ಬಾಯಿ ಬಡ್ಕಿ, ಅವಳು ನಿಮ್ಮ ಅಮ್ಮನ ಹತ್ರ ಏನೇನೋ ಮಾತಾಡ್ತಾ ಇದ್ಲು. ನನ್ನ ಬಗ್ಗೆ ಮಾತಾಡ್ತಿದ್ಲ ರಾಣಿ ಆಂಟಿ? ಆಹಾ, ಒಳ್ಳೆ ಟೈಮು, ಚೆನ್ನಾಗಿ ತುಪ್ಪ ಸುರಿಬೇಕು. ಆಂಟಿ ಯಾಕೆ ಸುಮ್ಮನಾಗ್ಬಿಟ್ರಿ? ಏನೋ ಹೇಳ್ತಿದ್ರಲ್ಲ, ಹೇಳಿ. ನಮ್ಮ ಅದಕ್ಕೆ ಏನಂದ್ರು? ಅದೇನಮ್ಮ, ನೀನು ನಿಮ್ಮ ಅಮ್ಮನ ಹತ್ರ ದುಡ್ಡು ಕೇಳ್ದಿಲ್ಲ, ಅದನ್ನ ಕೊಡಬೇಡ ಅಂತ ಹೇಳ್ತಿದ್ಲು. ಎಂತ ಮನೆ ಆಳಿ ಗೊತ್ತಾ? ಅಲ್ಲ, ಮಗಳು ಕಷ್ಟ ಅಂತ ತವ್ರಿಗೆ ಬಂದು ದುಡ್ಡು ಕೇಳಿದ್ರೆ ಎಲ್ಪ್ ಮಾಡಬೇಡ ಅಂತ ಹೇಳ್ತಾಳೆ. ಹೌದಾ ಆಂಟಿ? ಮತ್ತೆ ಇನ್ನೇನು ಹೇಳಿದ್ಲು? ಅತ್ತೆ, ನೀವೇನಾದ್ರು ದುಡ್ಡು ಕೊಟ್ರೆ ನಿಮ್ಮನ್ನ ಆಶ್ರಮಕ್ಕೆ ಸೇರಿಸ್ತೀನಿ ಅಂತ ಹೇಳ್ತಿದ್ಲು. ಗೋವಿಂದ ನಮ್ಮಮ್ಮನ್ನ ಆಶ್ರಮಕ್ಕೆ ಸೇರಿಸ್ತಾಳಂತ? ಹೌದಮ್ಮ, ಯಾವಾಗ ಮನೆ ಬಿಟ್ಟು ಹೋಗ್ತಾಳೆ ನನ್ನ ಆದ್ನಿ, ಅದು ಇದು ಅಂತ ಇನ್ನೂ ಏನೇನೋ ಹೇಳ್ತಿದ್ಲು. ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಬರ್ಬರ್ತಾ ನಮ್ಮದಕ್ಕೆ ಮಿತಿ ಮೀರ್ತಾ ಇದ್ದಾಳೆ. ಇವತ್ತೊಂದು ಕೈ ನೋಡ್ಕೊಂಡೇ ಬಿಡ್ತೀನಿ ಆಂಟಿ. ನನ್ನೇ ಗೋಣಿಚೀಲದಲ್ಲಿ ಕಟ್ಟಾಕ್ತೀರಾ? ಇನ್ನು ನಿಮ್ಮ ಮನೆ ನೆಮ್ಮದಿನ ಆ ದೇವರೇ ಕಾಪಾಡ್ಬೇಕು. ಅದ್ಕೆ 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 ಅಬ್ಬಬ್ಬಬ್ಬಬ್ಬ, ಯಾಕೆ ಅಂಕಿರಿಸ್ತಾ ಇದ್ಯಾ? ಅಲ್ಲ ಅದ್ಕೆ, ನಿಮಗೆ ಯಾಕೆ ನನ್ನ ವಿಷಯ ಅಂತೀನಿ? ನೀನ್ ತುಂಬಾ ಈಸಿ ಸಬ್ಜೆಕ್ಟ್ ನೋಡು, ಓದಿದ ತಕ್ಷಣ ಅರ್ಥ ಆಗೋಗ್ಬಿಡ್ತೀಯಾ, ಅದಕ್ಕೆ ನಿನ್ನ ಮೇಲೆ ಇಂಟ್ರೆಸ್ಟ್. ನಾನೇನೇ ಮಾಡ್ದೆ? ಯಾಕೆ ಹಿಂಗ್ ಆಡ್ತಾ ಇದ್ಯಾ? ಅಲ್ಲ, ಕಷ್ಟ ಬಂದಿರೋದು ನನಗೆ, ದುಡ್ಡು ಕೇಳಿದ್ದು ನಮ್ಮಮ್ಮನ. ನಾನೇ ನೀವು ದುಡ್ದಿದ್ದು ದುಡ್ಡನ್ನ ಕೇಳಿದೆ, ಯಾಕೆ ನಮ್ಮಮ್ಮ ಕೊಡ್ಬೇಡ ಅಂತ ಹೇಳ್ಕೊಡ್ತೀರಾ? ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯೇನೆ? ನಿಮ್ಮ ಅಮ್ಮನ ಜೀವನಕ್ಕೆ ಇರೋದು ಅದೊಂದೇ ಆಧಾರ, ಅದನ್ನು ಕಿತ್ಕೊಂಡು ಹೋಗ್ಬಿಟ್ರೆ ಮುಂದೆ ಏನೇ ಮಾಡ್ತಾರ ಅವರು? ನಿಮ್ ಕೈ ನೋಡ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿ ನಾನೇ ನೋಡ್ಕೋತೀನಿ ನಮ್ಮಮ್ಮನ. ಕಣ್ಣಮ್ಮ, ನಿಮ್ಮಮ್ಮ ಸೊಂಟ ಮುರ್ಕೊಂಡ್ ಬಿದ್ದಾಗ 3 ತಿಂಗಳಾದ್ರೂ ಬಂದ್ ಮೂಸ್ ನೋಡ್ದೆ ಇರೋ ಮೂದೇವಿನ? ಆವಾಗ ಪಾಪ ನನ್ನ ಗಂಡಂಗೂ ಕಷ್ಟ ಇತ್ತು, ಅದಕ್ಕೆ ಅವ್ರ ಜೊತೆಲಿ ಇದ್ದಪ್ಪ. ಈಗಲೂ ನನ್ನ ಗಂಡ ಕಷ್ಟದಲ್ಲಿ ಕೈ ತೊಳಿತಾ ಇದ್ದಾರೆ, ಅದಕ್ಕೆ ಬಂದಿದ್ದೀನಿ ಗೊತ್ತಾ? ನಿನಗೆ ಕಷ್ಟ ಇಲ್ಲದೆ ಇರೋ ದಿನ ಯಾವ್ದು ಹೇಳೆ? ಹೋದ್ ವರ್ಷ ಬಂದೆ, ನಮ್ಮ ಮಾವಂಗ್ ಹುಷಾರಿಲ್ಲ ಅಂತ ಒಂದಷ್ಟು ದುಡ್ಡು ಇಸ್ಕೊಂಡು ಹೋದೆ. ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಬಂದೆ, ನಮ್ಮ ಅತ್ತೆಗೆ ಹುಷಾರಿಲ್ಲ ಅಂತ ದುಡ್ಡು ಇಸ್ಕೊಂಡು ಹೋದೆ. ನಿನ್ ಮನೆಯಲ್ಲಿ ಚಾಕುಯಿಂದ ಹಿಡಿದು ಚಪ್ಪಲಿ ಸ್ಟ್ಯಾಂಡ್ ವರ್ಗೂ ಇರೋದೆಲ್ಲ ನನ್ ಗಂಡ ಸಂಪಾದನೆ ಮಾಡಿರೋದು. ಹೌದು, ಅದನ್ನ ನಮ್ಮ ಅಣ್ಣ ಸಂಪಾದನೆ ಮಾಡಿ ಕೊಡ್ಸಿರೋದು. ನೀವೇನ್ ಅದೇ ಮುರ್ದು ಸಂಪಾದನೆ ಮಾಡಿ ಕೊಡಿಸ್ಲಿಲ್ವಲ್ಲ? ಜಾಸ್ತಿ ಮಾತಾಡ್ತಾ ಇದೀಯ ನೀನು. ಇನ್ನು ನೀನ್ ಮದ್ವೆ ಮಾಡಿರೋ ಸಾಲನೇ ಬಡ್ಡಿ ಕಟ್ತಾ ಇದೀವಿ, ಮತ್ತೆ ಬಂದ್ಬಿಟ್ಲು. ಕಟ್ಟಿ, ನನ್ ಮದ್ವೆ ಮಾಡ್ಸಿದ ತಪ್ಪಿಗೆ ಬಡ್ಡಿನೂ ಕಟ್ಬೇಕು, ಸಾಲನೂ ತೀರಿಸ್ಬೇಕು. ಏನೇ ಮಾತಾಡ್ತಾ ಇದೀಯಾ? ಕನ್ನಡ. ಅಷ್ಟಕ್ಕೂ ನಾನ್ ನಮ್ಮಮ್ಮನ ದುಡ್ಡು ಕೇಳಿದ್ರೆ ನೀನೇ ಯಾಕೆ ಉರಿ? ನನ್ನನ್ನೇ ಹೋಗೆ ಬಾರೆ ಅಂತ ಏಕವಚನದಲ್ಲಿ ಮಾತಾಡಿಸ್ತೀಯಾ? ಅದೆಂಗ್ ನಮ್ಮ ಮತ್ತೆ ಹತ್ರ ದುಡ್ಡು ಇಸ್ಕೊಂಡು ಹೋಗ್ತೀಯ ಅಂತ ನಾನು ನೋಡ್ತೀನಿ ಕಣೆ. ಹರಿಯರಿಗೆ ದೊಣ್ಣೆ ನಾಯಕರ ಅಪ್ಪಡೆ ಬೇಕಾಗಿಲ್ಲ ಕಣೆ. ನಮ್ಮ ಅಮ್ಮನ ಹತ್ರ ಹೆಂಗ್ ದುಡ್ಡು ಇಸ್ಕೊತೀನಿ ಅಂತ ನೀನೆ ನೋಡುವಂತೆ. ನೋಡ್ತೀನಿ, ಹೀಗೆ ಹೋಗಿ ಫಿಟ್ಟಿಂಗ್ ಇಡ್ತೀನಿ. ಅಯ್ಯೋ, ಇವಳು ಬೇರೆ ಇಷ್ಟು ರಬ್ಬಸ್ದಲ್ಲಿ ಹೋಗ್ತಾವಳೆ. ನಮ್ಮಮ್ಮ ಇವಳು ಮಾತು ಕೇಳ್ಕೊಂಡು ಡೈರೆಕ್ಟ್ ಚೇಂಜ್ ಮಾಡ್ಬಿಟ್ರಿ. ಅಮ್ಮ ಅದೇ ಸರ್, 10 ಲಕ್ಷ ನನಗೆ ಅರ್ಜೆಂಟ್ ಬೇಕಾಗಿತ್ತು. ಕ್ಯಾಶ್ ತಗೋಬೋದಾ, ಡಿ ಡಿ ತೆಗಿಬೇಕಾ? ಸರಿ ಸರ್, ನಾಳೆ ಬ್ಯಾಂಕ್ ಹತ್ರ ಬರ್ತೀನಿ ಬಿಡಿ. ಆಯ್ತು. ಅತ್ತೆ, ಕಾಫಿ. ನಾನು ಕೇಳಲೇ ಇಲ್ವಲ್ಲೇ? ಏನತ್ತೆ, ನೀವು ಕೇಳಿದ್ರೆ ಮಾತ್ರ ಕಾಫಿ ಕೊಡೋದ ನಾನು? ಬೇಬಿ ಕೊಟ್ಟ? ಈಗ ತಾನೇ ಬಿಸಿ ಬಿಸಿಯಾಗಿ ಬಾದಾಮಿ ಹಾಲು ಕೊಟ್ಬಿಟ್ಟು ಬಂದಿದ್ದೀನಿ. ಪ್ರಕೃತಿ, ನಮ್ಮ ಬೇಬಿ ಇದ್ದಾಳಲ್ಲ, ಪಾಪ ಕಣೆ, ತುಂಬ ಸಂಕೋಚ ಸ್ವಭಾವ. ಬಾಯ್ ಬಿಟ್ಟು ಊಟ ತಿಂಡಿ ಏನು ಕೇಳಲ್ಲ. ನೀನೇ ಸ್ವಲ್ಪ ಅವಳನ್ನು ವಿಚಾರಿಸ್ಕೋಬೇಕು. ಖಂಡಿತ ಅತ್ತೆ, ಬಂದಿರೋದೇ ತಿನ್ನಕ್ಕಲ್ವಾ, ಚೆನ್ನಾಗಿ ಕೊಡ್ತೀನಿ. ಏನಂದೆ? ಏನಿಲ್ಲ, ಪಾಪ ಅಪರೂಪಕ್ಕೆ ಬಂದಿದ್ದಾಳಲ್ಲ, ಅವಳಿಗೆ ಏನೇನು ಇಷ್ಟ ಅದನ್ನೆಲ್ಲ ಮಾಡ್ಕೊಡ್ತೀನಿ ಅತ್ತೆ.
ರಾತ್ರಿ ಊಟಕ್ಕೆ ಏನ್ ಮಾಡ್ತಿದ್ಯಾ? ಚಿಕನ್ ತಗೊಂಬರ್ತೀನಿ ಅತ್ತೆ. ಚಿಕನ್ನ ಸರಿ, ಸ್ವಲ್ಪ ಖಾರ ಜಾಸ್ತಿ ಹಾಕು. ಸರಿ ಅತ್ತೆ. ಅತ್ತೆ ಅವಾಗ್ಲೇ ಏನೇನೋ ಮಾತಾಡ್ಬಿಟ್ಟೆ ಅಂತ ಬೇಜಾರ್ ಮಾಡ್ಕೊಂಡಿದ್ದೀರಾ? ಬೇಜಾರೇನ್ ಮಾಡ್ಕೊಂಡಿಲ್ಲ. ಇರೋದನ್ನ ಹೇಳಿದ್ರೆ ಯಾಕೆ ಬೇಜಾರಾಗುತ್ತೆ ಬಿಡಿ. ಏನ? ಏನಿಲ್ಲ ಅತ್ತೆ. ನೋಡು, ನೀನ್ ಏನಾದ್ರೂ ಹೇಳೋದಿದ್ರೆ ಡೈರೆಕ್ಟ್ ಆಗಿ ಹೇಳು. ಈ ಗುಸ್ಗುಸ ಪಿಸ್ ಅಂತ ಗೊಣ್ಗಾಡ್ಬೇಡ. ಏನಿಲ್ಲ, ನಿಮ್ಮನ್ನೊಂದ್ ಮಾತು ಕೇಳ್ಬೇಕಿತ್ತು. ಸರಿ ಕೇಳು. ನೀವು ಸೊಸೆಯಾಗಿ ಬಂದ್ಮೇಲೆ ನಿಮ್ಮಪ್ಪನ ಮನೆಗೆ ಕಷ್ಟ ಅಂತ ಹೆಸರು ಹೋಗಿದ್ದೀರಾ? ಒಂದ್ಸಲ ಹೋಗಿರ್ಬೋದು ಕಣೆ. ಅದು ನಿನ್ ಗಂಡ ತುಂಬಾ ಹುಷಾರ್ ತಪ್ಪಿಟ್ಟ, ಮಾವ ಬೇರೆ ಊರಲ್ಲಿ ಇರ್ಲಿಲ್ಲ, ನನ್ನ ಹತ್ರನೂ ದುಡ್ಡಿರ್ಲಿಲ್ಲ, ಅದಕ್ಕೆ ಹೋಗಿದ್ದೆ. ಆಹಾ, ನಿಮ್ಗಿರೋ ಈ ಒಳ್ಳೆ ಬುದ್ಧಿ ನಿಮ್ ಮಗಳಿಗಿಲ್ವಲ್ಲ ಯಾಕೆ ಅಂತ. ಅವಳು ಮದುವೆ ಆದಾಗ್ಲಿಂದ ಗಂಡಂಗ್ ಹುಷಾರಿಲ್ಲ ಅಂದ್ರೂ ಇಲ್ಲೇ ಬರ್ತಾಳೆ, ಮಾವಂಗ್ ಹುಷಾರಿಲ್ಲ ಅಂದ್ರೂ ಇಲ್ಲೇ ಬರ್ತಾಳೆ. ಮನೆಯಲ್ಲಿ ಒಂದ್ ಗುಡ್ ನೈಟ್ ಖಾಲಿ ಆದ್ರೂ ನಮ್ ಯಜಮಾನ್ರಿಗೆ ಫೋನ್ ಮಾಡ್ತಾಳಲ್ಲ ಅತ್ತೆ. ಅಲ್ಲ, ಅವಳ ಗಂಡ ಅವ್ನು ಯಾವನ್ಗೋ ಗುದ್ದಿ ಆಕ್ಸಿಡೆಂಟ್ ಮಾಡಿದಕ್ಕೆ 10 ಲಕ್ಷ ಕೇಳ್ಕೊಂಡ್ ಬಂದಿದ್ದಾಳಲ್ಲ, ಇದ್ ಯಾವ ನ್ಯಾಯ ಅಂತ. ನೋಡ್ ಪ್ರಕೃತಿ, ನೀನು ಜಾಸ್ತಿ ಮಾತಾಡ್ತಿದ್ಯಾ. ನನ್ನ ಮಗಳು ಕಷ್ಟ ಅಂತ ನನ್ನ ಮನೆ ಬಾಗ್ಲಿಗೆ ಬಂದಿದ್ದಾಳೆ. ದುಡ್ಡಿಟ್ಕೊಂಡು ಏನ್ ಮಾಡ್ಲಿ? ಅವಳು ಸಹಾಯ ಮಾಡ್ಬೇಕು ತಾನೆ. ಮತ್ತೆ ಸಹಾಯ ಮಾಡೋದು ಒಳ್ಳೇದೇ, ಆದ್ರೆ ಅದು ನಿಮ್ ದುಡ್ಡು, ನಿಮ್ ಕಷ್ಟ ಕಾಲಕ್ಕೆ ನೀವ್ ಇಟ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು. ಅಕಸ್ಮಾತ್ ನಿಮಗೆ ದುಡ್ಡು ಕೊಡ್ಲೇಬೇಕು ಅಂತ ಇದ್ರೆ ನಾನು ಒಡವೆ ಏನಾದ್ರು ಇಟ್ಬಿಟ್ಟು ಒಂದ್ 3-4 ಲಕ್ಷ ಅರೇಂಜ್ ಮಾಡ್ಕೊಡ್ತೀನಿ ಬಿಡಿ. ಕೊಡ್ಬೋದಮ್ಮ, ಕೊಡ್ಬೋದು. ಈಗ ಕೊಟ್ಬಿಡ್ತೀಯಾ? ನಾಳೆ ದಿವಸ ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗ್ಬಿಟ್ಟು ನಮ್ಮ ಅತ್ತೆ ನನ್ನ ಒಡವೆನೆಲ್ಲ ಮಾಡ್ಬಿಟ್ಟು ಅವ್ರ ಮಗಳು ಕೊಟ್ರು ಅಂತ ಹೇಳ್ಕೊಂಬರ್ತೀಯ. ಅತ್ತೆ, ನಾನು ಯಾವತ್ತಾದ್ರೂ ಆ ರೀತಿ ಹೇಳಿದೀನ ಅತ್ತೆ? ಹೇಳಿಲ್ಲಮ್ಮ. ಇನ್ ಮುಂದೆ ಹೇಳಿದ್ರೆ ಏನ್ ಮಾಡೋದು? ಕೊಟ್ಬಿಡಿ, ನಿಮ್ ಮಗಳಿಗೆ ಎಲ್ಲಾನು ಕೊಟ್ಬಿಟ್ಟು ನೀವು ಬರಿಗೈಯಲ್ಲಿ ನಿಂತ್ಕೊಳ್ಳಿ. ಏಯ್, ಅದು ನನ್ ದುಡ್ಡು, ನನ್ ಯಾರಿಗ್ ಬೇಕಾದ್ರೂ ಕೊಡ್ತೀನಿ. ನಿನಗೇನ್ ಕಷ್ಟ ಅಂತ ನೀನ್ ಯಾಕೆ ಅದನ್ನೆಲ್ಲ ಕೇಳ್ತೀಯಾ? ಆಯ್ತಮ್ಮ, ಕೇಳಲ್ಲ. ನಿನ್ ದುಡ್ಡನ್ನ ನೀವ್ ಯಾರಿಗಾದ್ರೂ ಕೊಟ್ಕೊಳ್ಳಿ. ಎಲ್ಲ ಖಾಲಿ ಆದ್ಮೇಲೆ ಪ್ರಕೃತಿ ಅದನ್ನ ಮಾಡ್ಕೊಡು, ಪ್ರಕೃತಿ ಇದನ್ನ ಮಾಡ್ಕೊಡು ಅಂತ ನನ್ನ ಹತ್ರ ಮಾತ್ರ ಬರಬೇಡಿ. ಏಯ್, ನೋಡು ಪ್ರಕೃತಿ, ಹೇಳ್ತಾ ಇದ್ದೀನಿ, ನಾಳೆಯಿಂದ ನೀನ್ ನನ್ ಯಾವ ಕೆಲ್ಸನೂ ಮಾಡ್ಬೇಕಾಗಿಲ್ಲ. ನಿನ್ನ ಅವಶ್ಯಕತೆ ನನ್ಗಿಲ್ಲ. ನನ್ ಕೆಲ್ಸ ಮಾಡ್ಕೊಳ್ಳೋದು ನನ್ಗೆ ಗೊತ್ತು. ಹೌದಾ? ಹೌದು. ಹೌದಾ? ಹೌದು. ಆಯ್ತು. ಆಯ್ತು. ಮಾತತ್ರ ಬಂದ್ಬಿಡ್ತಾಳೆ, ದುಡ್ಡು ಕೊಡ್ಬೇಡಿ, ದುಡ್ಡು ಕೊಡ್ಬೇಡ್ರಿ ಅಂತ. ಇವಳೇ ಅವಳ ನನ್ನ ಕೇಳಕ್ಕೆ. ಪಾಪ ನನ್ನ ಮಗಳು ಬೇಬಿ. ಅತ್ತಿಗೆ ನಮ್ಮಮ್ಮಂಗೆ ಫಿಟ್ಟಿಂಗ್ ಇಡಕ್ ಬಂದ್ಲು, ಈಗ ಅವಳೆ ಮಕ್ಕರಾಗೋದ್ಲು. ಈ ಬೇಬಿ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಇದಿನ್ನು ಟ್ರೇಲರ್, ಪಿಕ್ಚರ್ ಅಭಿ ಬಾಕಿ ಹೈ. ಅಯ್ಯೋ 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 ಅಯ್ಯೋ, ಇವತ್ತು ನನ್ನ ಖುಷಿಗೆ ಬರವೇ ಇಲ್ಲ. ಹಲೋ ರೀ, ಏನ್ ಮಾಡ್ತಿದ್ದೀರಾ? ಏನಿಲ್ಲ ಬೇಬಿ, ನೀನೇನ್ ಮಾಡ್ತಿದ್ಯಾ? ಖುಷಿ ತಡ್ಕೊಳಕ್ಕಾಗ್ದೆ ಆಕಾಶಕ್ಕೂ ಭೂಮಿಗೂ ನೆಗ್ದಾಡ್ತಿದೀನ್ರಿ. ಯಾಕೆ, ಏನಾಯ್ತೆ? ರೀ, ನಮ್ಮಮ್ಮ ದುಡ್ಡು ಕೊಡೋದಕ್ಕೆ ಒಪ್ಕೊಂಡ್ಬಿಟ್ರು. ನೋಡಿ, ರಿಜಿಸ್ಟ್ರೇಷನ್ಗೆ ಏನೆಲ್ಲ ತಯಾರಿ ಬೇಕೋ ನೀವು ಆರಾಮಾಗಿ ಮಾಡ್ಕೊಳ್ಳಿ. ನಿಮ್ಮ ಹೆಂಡತಿ ಎಷ್ಟು ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದಾಳೆ ಅಂತಂದ್ರೆ ನಾ ಮಾಡಿದ ಆಕ್ಟಿಂಗ್ ಒಂಥರ ಗೊತ್ತೇ ಆಗ್ಲಿಲ್ಲ. ಏಯ್, ನೀನ್ ನನ್ನ ಹೆಸರಲ್ಲಿ ಹಾಳು ಮಾಡ್ತೀಯ ಕಣೆ, ಎಲ್ಲ ನನ್ನ ತಲೆ ಮೇಲೆ ಬರುತ್ತೆ. ಒಂದು ಒಳ್ಳೆ ಶತ ದಂಡದ ತರ ಆಡ್ಬೇಡ್ರಿ, ಸುಮ್ಮನೆ ಹೇಳ್ದಂಗೆ ಕೇಳಿ. ಬೇಬಿ, ಅಮ್ಮ ಬರ್ತಾ ಇದಾರೆ, ನಾನು ಟಾಪ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ, ನೀವು ಹೂವನ್ನ ಸ್ಟಾರ್ಟ್ ಮಾಡಿ. ಓಕೆ, ಹೋಗ್ಲಿ ಬಿಡ್ರಿ, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀರಾ? ಅಮ್ಮ ದುಡ್ಡು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, ನಿಮ್ ಕಷ್ಟ ಎಲ್ಲ ಇವತ್ತಿಗೆ ತೀರ್ತು. ಅಳ್ಬೇಡಿ ಅಂದ್ರೆ ಅಳ್ಬೇಡಿ. ಬೇಬಿ, ಯಾಕಮ್ಮ ಅಳ್ತಾ ಇದೀಯಾ? ಮಮ್ಮಿ, ಯಾಕಮ್ಮ ಅಳ್ತಾ ಇದೀಯಾ ಬೇಬಿ? ಇನ್ನೇನ್ ಮಾಡ್ಲಿ ಮಮ್ಮಿ, ನಮ್ಮ ಮನೆಯವರು ಫೋನ್ ಮಾಡಿದ್ರು, ದುಡ್ಡು ಅರೇಂಜ್ ಆಯ್ತಾ ಅಂತ ಕೇಳಿದ್ರು. ನಾವು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನನ್ ಗಂಡ ಜೈಲಿಗೆ ಹಾಕ್ಬಿಡ್ತಾರಂತೆ ಮಮ್ಮಿ. ಹೌದಾ? ಹೌದು ಮಮ್ಮಿ, ಅದಕ್ಕೆ ನಮ್ಮ ಯಜಮಾನ್ರು ದುಡ್ಡು ಅರೇಂಜ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ವಾಪಸ್ ಬಂದ್ಬಿಡು, ನಾವು ನಮ್ಮ ಮನೇನ್ ಮಾರಾದ್ರೂ ಅವ್ರಿಗೆ ದುಡ್ಡು ಕೊಡೋಣ, ಪಾಪ ತವ್ರ ಮನೆ ಕಷ್ಟ ಕೊಡಬೇಡ ಅಂದ್ರು ಮಮ್ಮಿ. ಬಾಯ್ ಮೇಲೆ ಹಾಕ್ತೀನಿ ನೋಡು. ಏನೇ ತೊಂದ್ರೆ? ಅಲ್ಲ, ಇರೋ ಮನೇನ ಮಾರ್ಕೊಂಡು ಗಂಡ ಹೆಂಡತಿ ಬೀದಿಗೆ ಬರ್ತೀರಾ? ನಾನಿರುವಾಗ ಯಾಕೆ ಹೆದರ್ಕೊಳ್ತೀಯ? ನಿನಗೆ ಎಷ್ಟು ದುಡ್ಡು ಬೇಕಾದ್ರೂ ನಾನು ಕೊಡ್ತೀನಿ. ನೋಡು, ಅಳಿಯಂದ್ರೆ ಫೋನ್ ಮಾಡಿ ಹೇಳು, ಏನು ಹೆದರ್ಕೋಬೇಡ, ಧೈರ್ಯವಾಗಿರು ಅಂತ. ಮಮ್ಮಿ ಸುಮ್ಮನೆ ಯಾಕೆ ಮಮ್ಮಿ? ಮೊದಲೇ ಅದಕ್ಕೆ ದುಡ್ಡು ಕೊಡ್ಬೇಡ ಅಂತ ಹೇಳಿದಾಳೆ. ಅವಳ ಮಾತು ಮೀರಿ ನೀ ನನಗೆ ದುಡ್ಡು ಕೊಟ್ಟು ನಿಮ್ಮಿಬ್ಬರ ಮಧ್ಯೆ ನಾನೇ ಜಗಳ ತಂದಿಟ್ಟಂಗಾಗಲ್ವಾ? ಸಾಕು ಸುಮ್ಮನೆ. ಅಲ್ಲ ಕಣೆ, ಅವಳೇನು ಅವ್ರ ಅಪ್ಪನ ಮನೆಯಿಂದ ತಂದ್ಕೊಟ್ಟಿದ್ದಾಳ ನನಗೆ ದುಡ್ಡು. ನನ್ನ ದುಡ್ಡನ್ನ ನನ್ನ ಮಗಳ ಕಷ್ಟ ಕೊಡದೆ ಇನ್ಯಾರು ಕೊಡ್ಬೇಕು ಅಂತ ನನ್ನ ಇಷ್ಟ ಬಂದಾಗ ಮಾಡ್ಕೋತೀನಿ. ಅವಳು ಯಾರು ನನ್ನ ಕೇಳಕ್ಕೆ? ನೋಡಮ್ಮ ಬೇಬಿ, ನೀನ್ ನಗ್ನಗ್ತಾ ಇರ್ಬೇಕು, ಅವಳು ಬೇಡ. ನನ್ನ ಕರುಳು ಚುರುಕನ್ಬಿಡತ್ತೆ ಕಡೆ. ಎಲ್ಲ ನಗಮ್ಮ. ಸರಿ, ಈಗ ನಗ್ನಗ್ತಾ ಇರ್ಬೇಕು ಏನು? ನಾನು ಹೋಗಿ ರೆಡಿ ಆಗ್ಬಿಟ್ಟು ಬಂದ್ಬಿಡ್ತೀನಿ, ಯೋಚನೆ ಮಾಡ್ಬೇಡ. Don't worry baby ಚಿನ್ನಮ್ಮ, ಎವಿನಲ್ಲಿ ಅಣ್ಣನೇ ಇಷ್ಟರಮ್ಮ. Don't worry baby ಚಿನ್ನಮ್ಮ.
ಬೇಡ. ಅಯ್ಯೋ ನನ್ ಮೇಲಿರೋ ಕೋಪನ ತಿಂಡಿ ಮೇಲೆ ತೋರಿಸ್ಬೇಡಿ. ತಿನ್ನಿ. ಬೇಡ ಅಂತ ಹೇಳಿದಲ್ಲ, ತಗೊಂಡೋಗೆ. ನಮ್ಮೂರ್ ಕಡೆ ಒಂದ್ ಗಾದೆ ಹೇಳ್ತಾರೆ, ಕರ್ದಿ ಹೆಣ್ ಕೊಟ್ರೆ ಮಲ್ಲಾಗ್ರು ಅಂತ. ಮಾತು ಜಾಸ್ತಿ ಆಯ್ತು. ಇವಾಗ ಏನ್ ಬೇಡ್ವಾ? ತಗೊಂಡೋಗೆ. ಜಾಸ್ತಿ ಅರ್ಚ್ಕೋಬೇಡಿ, ಮೊದ್ಲೇ BP ಪೇಷಂಟ್, ಮೇಲಕ್ಕೆ ಹೋಗ್ಬಿಡ್ತೀರಾ. ಹೋಗೆ ಗೊತ್ತು. ಬೇಬಿ ತಿಂಡಿ ತಗೊಂಡ್ ಬರೆ. ಬಂದೇವಾ? ತಗೊಳಮ್ಮ. ದೊಡ್ಡದಾಗಿ ಓದ್ಕೊಂಡು ದೊಡ್ಡ ಕೆಲಸರಿದ್ರೆ ಏನ್ ಬಂತಮ್ಮ? ಅತ್ತಿನ ಹೇಗ್ ನೋಡ್ಕೋಬೇಕು, ಪ್ರೀತಿಯಿಂದ ಹೇಗ್ ತಿಂಡಿ ಕೊಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ನಾನು ನೋಡ್ತೀನಿ ಈ ಪ್ರೀತಿ ಇನ್ನು ಎಷ್ಟ್ ದಿನ ಇರುತ್ತೆ ಅಂತ. ನೋಡವಂತ ಹೋಗೆ. ನೋಡಮ್ಮ ನಿನ್ನ ಎದುರುಗಡೆ ಹೆಂಗ್ ಮಾತಾಡ್ತಾಳ. ಹೋಗ್ಲಿ ಸುಮ್ಮನೆ ಬಾಯೇ ಹಂಗೆ ಬಡ ಅಂತ ಮಾತಾಡ್ತಿರ್ತಾಳೆ. ಬೇಬಿ ಸೂಪರ್ ಆಗಿದೆ ಕಡೆ. ಚೆನ್ನಾಗಿದೆಯಮ್ಮ, ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಿನಗ್ ಬೇಕು ಅಂದ್ರೆ ಹೇಳಮ್ಮ, ದಿನ ಬೆಳಗ್ಗೆ ತರಾವರಿ ತಿಂಡಿ ನೀ ಕೇಳಿದ ತಕ್ಷಣ ಕಟ್ ಅಂತ ಮಾಡ್ಕೊಟ್ಬಿಡ್ತೀನಿ. ತರಾವರಿ ತಿಂಡಿ ಮಾಡಕ್ ಅದ್ ಎಷ್ಟ್ ದುಡ್ಡು ತಗೋತಾಳೋ. ಕೆಲಸ ನೋಡ್ಕೊಂಡ್ರೆ ಸರಿ. ಬೇಬಿ ನಿಮ್ಮಮ್ಮ ನಿಮ್ಮ ಅತ್ತಿಗೆ ಒಪ್ಕೊಂಡ್ರೆ ದುಡ್ಡು ಕೊಡಕ್ಕೆ? ನಮ್ಮಮ್ಮ ಕೊಡಕ್ ರೆಡಿ ಇದಾರೆ ಆಂಟಿ, ನಮ್ಮ ಮತ್ಗೆನೆ ರೆಡಿ ಇಲ್ಲ. ನಿಮ್ಮ ಅತ್ತಿಗೆ ಏನು ಅವ್ರ ಅಪ್ಪನ ಮನೆಯಿಂದ ದುಡ್ಡು ತಂದು ಕೊಡ್ತಾಳ ಅಲ್ವಾ? ಅಲ್ಲ ಬೇಬಿ, ನೀನ್ ಯಾಕೆ ಅವ್ಳಿಗೆ ಎದುರ್ತೀಯ? ಕಷ್ಟದಲ್ಲಿದ್ದೀನಿ ಆಂಟಿ, ಅದಕ್ಕೆ ತಗ್ಗಿ ಬಗ್ಗೆ ನಡೀತಾ ಇದೀನಿ. ಇಲ್ಲ ಅಂದಿದ್ರೆ ತಲೆ ಕೆಡಿಸ್ಕೋಬೇಡ. ನಿಮ್ಮ ಅಮ್ಮ ಕೊಡ್ತೀನಿ ಅಂತ ಒಪ್ಕೊಂಡಿದಾರಲ್ವಾ, ನಿಮ್ಮ ಅತ್ತಿಗೆ ಗೋಲಿ ಹೊಡಿ. ಹ್ಞೂ ಆಂಟಿ, ನಾನು ಹಿಂಗೋ ಕಷ್ಟಪಟ್ಟು ನಮ್ಮಮ್ಮನ ಒಪ್ಸಿರ್ತೀನಿ, ನಮ್ಮ ಅತ್ತಿಗೆ ಮಧ್ಯ ಬಂದು ಕಡ್ಡಿ ಆಡಿಸ್ಬಿಡ್ತಾಳೆ. ಅಯ್ಯೋ ನಿಮ್ಮ ಅತ್ತಿಗೆ ಸರಿಗಿಲ್ಲ. ನಿಮ್ಮ ಅತ್ತಿಗೆ ಅನ್ನೋ ಕಡ್ಡಿನ ಮುರಿದು ಬಿಸಾಕು, ಆಗ ನಿನ್ ಕೆಲಸ ಸಲೀಸಾಗತ್ತೆ. ಮುರಿತೀನಿ ಆಂಟಿ, ಇಷ್ಟರಲ್ಲೇ ಮುರಿತೀನಿ. ಅದರದ್ದೇ ಪ್ಲಾನಿಂಗ್ ನಡೀತಾ ಇದೆ. ಆಯ್ತಮ್ಮ, ನನಗೆ ಮನೇಲಿ ತುಂಬಾ ಕೆಲಸ ಇದೆ, ನಾನು ನೀನ್ ಬರ್ತೀನಿ. ಹುಷಾರು. ಊರ್ಗೆ ಹೋಗಕ್ ಮುಂಚೆ ಮನೆಗೆ ಬಂದು ಕುಂಕುಮ ತಗೊಂಡೋಗು, ಮರಿಬೇಡ. ಬಾಯ್. ಬಾಯ್ ಆಂಟಿ. ಬಾಯ್. ಸಿ ಯು ಆಂಟಿ. See you. ಟೇಕ್ ಕೇರ್ ಆಂಟಿ. ಇವಳೊಬ್ಳು ಬಂದ್ಬಿಡ್ತಾಳೆ ನಂದೆಲ್ಲಿ ಇಡ್ಲಿ ಅಂತ. ಹಲೋ ರೀ, ಶುಕ್ರವಾರನೇ ದುಡ್ಡು ತಗೊಂಡ್ ಬರ್ತಾ ಇದ್ದೀನಿ. ಶನಿವಾರ ರಿಜಿಸ್ಟ್ರೇಷನ್ಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ. ನಾನೇನೋ ಸ್ವಲ್ಪ ಕೇಳು. ನೋಡಿ, ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಿಲ್ಲ, ಮಡ್ಗಿ. ದಿನಾ ಬಟ್ಟೆ ಬಿಸಾಕ್ತಾರೆ, ಮನೇಲಿ ವಾಷಿಂಗ್ ಮಿಷಿನ್ ಇದೆ, ನಮ್ಮವೆಲ್ಲ ಅದ್ರಲ್ಲಿ ಹಾಕೋತೀವಿ. ಆದ್ರೆ ಈ ಅತ್ತೆದಿರ್ಗೆ ಕೈಲೇ ಒಗಿಬೇಕು. ಓ ಮಲ್ಲಿಗೆಯೇ. ಏನೇ ಮಾಡ್ತಿದ್ಯಾ? ಕಾಣಿಸ್ತಿಲ್ವಾ? ಬಟ್ಟೆ ಒಗಿತಾ ಇದೀನಿ. ನನಗೂ ಗೊತ್ತಿದೆ, ನನ್ನ ಬಟ್ಟೆಗಳನ್ನ ಯಾಕೆ ತಗೊಂಬಂದೆ ಅಂದೆ. ಕೊಳೆ ಆಗಿದ್ವಲ್ಲ ಅತ್ತೆ. ಜೋಕ್ ಮಾಡ್ಬೇಡ. ನೆನ್ನೆನೆ ಹೇಳ್ದೆ ತಾನೆ, ನನ್ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ, ನನ್ ಕೆಲಸ ನಾನೇ ಮಾಡ್ಕೊಳ್ತೀನಿ ಅಂತ. ಮತ್ತೆ ತಗೊಂಡ್ ಬಂದೆ. ಸಾಕ್ ಸುಮ್ನೆ ಇರು, ನೀನೇನ್ ಮಾಡಬೇಡ. ಆ ಕಡೆ ಬಿಟ್ಲು ದೊಡ್ಡದಾಗಿ. ನಾನೇನ್ ಮಾಡ್ದೆ ಅಂತ ಮತ್ತೆ ನನ್ ಮೇಲೆ ಬೇಜಾರಾಗಿದ್ದಾರೆ. ಅಲ್ಲ, ಒಳ್ಳೇದ್ ಹೇಳಿದ್ದೆ ತಪ್ಪ ಅಂತ. ತಪ್ಪಲ್ಲ, ಆದ್ರೆ ಕಷ್ಟಕ್ಕಾಗ್ದಿರೋ ದುಡ್ಡು ಕರಡಿ ಕೂದ್ಲಿಕ್ ಸಮ ಅಂತಾರೆ. ನಿಮ್ ಕಷ್ಟಗಳು ಅಷ್ಟೇ, ಕರಡಿ ಕೂದ್ಲು ತರ ಬೆಳಿತಾನೇ ಇರುತ್ತೆ. ಕೌಂಟ್ರು ಚೆನ್ನಾಗಿ ಕೊಡ್ತೀಯ. ನಾನ್ ಮನೇಲಿ ಇದ್ದಾಗ ನಮ್ಮಮ್ಮನ ಮಹಾರಾಣಿ ತರ ನೋಡ್ಕೊಂಡಿದ್ದೆ, ಒಂದೇ ಒಂದ್ ಕೆಲಸ ಮಾಡಿಸ್ತಿರ್ಲಿಲ್ಲ. ನೀನ್ ನೋಡಿದ್ರೆ ನಮ್ಮಮ್ಮನ ಕೈಲಿ ಬಟ್ಟೆ ಎಲ್ಲ ಒಗಿಸ್ತಿದ್ಯಲ್ಲೇ. ಅಯ್ಯೋ, ನಾನೆಲ್ಲಿ ಹೋಗಿರಿ ಅಂದೆ, ಅವ್ರೆ ತಾನೇ ಹೋಗಿತೀನಿ ಅಂತ ಎತ್ಕೊಂಡು ಹೋದ್ರು. ಅವ್ರು ಎತ್ಕೊಂಡು ಹೋಗ್ಬೇಕಾದ್ರೆ ಬೀಡಾತೆ ಅಂತ ಹೇಳಕ್ಕಾಗ್ಲಿಲ್ವಾ? ನಿನಗ್ ದುರಹಂಕಾರ ತುಂಬಿ ತುಳುಕ್ತಾ ಇದೆ. ಹೌದು, ನನ್ಗೆ ದುರಹಂಕಾರ, ನಿನ್ಗೆ ದುರಾಸೆ ತುಂಬಿ ತುಳುಕ್ತಾ ಇದೆ. ನೀನ್ ದುಡ್ಡು ಅಂತ ಬಂದಿದ್ದಕ್ಕೇನೆ ಚೆನ್ನಾಗಿದ್ದ ಅತ್ತೆ ಸೊಸೆ ನಾಯಿಗಳ ತರ ಕಿತ್ತಾಡ್ತಾ ಇರೋದು. ಹೇಯ್, ಜಾಸ್ತಿ ಮಾತಾಡ್ತಿದ್ಯಾ ಕಣೆ. ಬಾಯಿ ಬಡ್ಕಿ ಅಲ್ವಾ, ಸ್ವಲ್ಪ ಮಾತು ಜಾಸ್ತಿನಿ. ನಾನ್ ನಮ್ಮಮ್ಮನ ಹತ್ರ ದುಡ್ಡು ತಗೊಂಡ್ರೆ ನಿನಗೇನೆ ಪ್ರಾಬ್ಲಮ್ಮು? ನಾನು ನೋಡ್ತೀನಿ ಅದ್ ಹೆಂಗ್ ನೀನ್ ನಮ್ಮ ಅತ್ತೆ ಹತ್ರ ದುಡ್ಡು ಇಸ್ಕೊಂಡು ಹೋಗ್ತೀಯಾ ಅಂತ. ನಾನು ನೋಡ್ತೀನಿ ಅದ್ ಹೆಂಗೆ ನೀನ್ ನಮ್ಮಮ್ಮನ ದುಡ್ಡು ಕೊಡದೆ ತಡಿತೀಯಾ ಅಂತ. ಅತ್ತಿಗೆ ಹತ್ರ ಮೆತ್ತಿಗೆ ಅನ್ಕೊಂಡಿದ್ದೆ, ಇವಳು ನೋಡಿದ್ರೆ ಕುತ್ತಿಗೆಗೆ ತಂದ್ಬಿಟ್ಟಿದ್ದಾಳೆ. ನಾನ್ ಬೇರೆ ಚಾಲೆಂಜ್ ಮಾಡ್ಬಿಟ್ನೆ. ಏನ್ ಮಾಡೋದು? ಫಸ್ಟ್ ಮಮ್ಮಿ ಹತ್ರ ಹೋಗಿ ಬೆಣ್ಣೆ ಬಟರ್ ಚೀಸ್ ಅಂತ ಚೆನ್ನಾಗಿ ಸವರ್ಬೇಕು. ಬೆಣ್ಣೆ ಬಟರ್ ಚೀಸ್ ತೊಳಗ್ ದುಡ್ಡು ಬೇಕಾ? ಸರಿ ರವಾಣಿ. ಮಮ್ಮಿ 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 ಮಮ್ಮಿ, ಯಾಕೆ? ಏನಾಯ್ತು? ಮಮ್ಮಿ ಬೇಬಿ ಯಾಕೆ ಹೇಳ್ತಾ ಇದ್ಯಾ? ಮಮ್ಮಿ, ನಮ್ಮ ಯಜಮಾನ್ರು ಆಕ್ಸಿಡೆಂಟ್ ಮಾಡಿದ್ರಲ್ಲ, ಅವರು ಮನೆ ಮಂದಿರೆಲ್ಲ ತಗೊಂಬಂದ್ ಗುಡ್ಡೆ ಹಾಕಿ ನಮ್ಮನೆ ಮುಂದೆ ಲಬೋ ಲಬೋ ಅಂತ ಬಾಯಿ ಪಡ್ಕೊತಿದಾರಂತೆ. ದುಡ್ಡು ಕೊಡ್ಲಿಲ್ಲ ಅಂದ್ರೆ ನನ್ ಗಂಡ ಜೈಲಿಗೆ ಹಾಕ್ಬಿಡ್ತಾರಂತೆ. ನನಗ್ ಬೇರೆ ಜೀವ ಪುಕ ಪುಕ ಅಂತಿದೆ. ನಾನು ಇಲ್ಲೇ ಏನ್ ಕೆಲಸ ಮಾಡ್ತಿದ್ಯಾ? ನೋಡು, ನೀನೇನು ಹೆದರ್ಕೋಬೇಡ. ನಾಳೆನೆ ಬ್ಯಾಂಕ್ ಹತ್ರ ಹೋಗಿ ದುಡ್ಡು ತಗೊಂಡ್ ಬರ್ತೀನಿ, ಸರಿನಾ? ಆಯ್ತು ಮಮ್ಮಿ. ಅಂದ್ರೆ ಏನು ಆಗಲ್ಲ ಕಣೆ, ನಾನು ಇದೀನಿ.
ಮಮ್ಮಿ ಯಾಕೆ ನಿಜವಾಗ್ಲೂ ದುಡ್ಡು ಕೊಡ್ತೀಯ ಮಮ್ಮಿ? ನನ್ನ ಮೇಲೆ ಅನುಮಾನನೇ ನಿಮ್ಗೆ? ಇಲ್ಲ ಮಮ್ಮಿ, ಆಗ್ಲೇ ನೀನ್ ಸೊಸೆ ಬಂದ್ಬಿಟ್ಟು ಅದ್ ಹೆಂಗ್ ನಮ್ಮ ಅತ್ತೆ ಹತ್ರ ದುಡ್ಡು ಇಸ್ಕೊಂಡು ಹೋಗ್ತೀಯೋ ನಾನು ನೋಡ್ತೀನಿ ಅಂತ ಚಾಲೆಂಜ್ ಮಾಡ್ಬಿಟ್ಟು ಒಂದು ಮಮ್ಮಿ. ಹಂಗಂದ್ಲ ಅವಳು? ಎಷ್ಟು ಕೊಬ್ಬಿರ್ಬೇಕು. ಏಯ್, ನನ್ ದುಡ್ಡು ನನ್ನ ಇಷ್ಟ, ನನ್ ಯಾರಿಗೆ ಬೇಕಾದ್ರೂ ಕೊಡ್ತೀನಿ. ಬೀದಿಲೋಗೋ ದಾಸ ಹೆಂಗ್ ಕೊಡ್ತೀನಿ. ಅವಳು ಯಾವಳು ನನ್ನ ಕೇಳಕ್ಕೆ? ನೀನೇನು ಯೋಚನೆ ಮಾಡ್ಬೇಡ ಬೇಬಿ, ನಾಳೆನೆ ದುಡ್ಡು ತಗೊಂಡು ಕೊಡ್ತೀನಿ, ಸರಿನಾ? ಥ್ಯಾಂಕ್ ಯು ಮಮ್ಮಿ. ಬೇಬಿ ಆಡ್ತಾ ಇರೋದನ್ನ ನೋಡಿದ್ರೆ ಪಕ್ಕ ನಾಟಕ ಮಾಡ್ತಾವಳೆ ಅನ್ನಿಸ್ತಿದೆ. ಬಟ್ ಪ್ರೂಫ್ ಸಮೇತ ಹೆಂಗ್ ಕಂಡಿಡಿಯೋದು? ಇದಕ್ಕೆಲ್ಲ ನಮ್ಮ ಬಾಸೇ ಸರಿ. ಹಲೋ ಬಾಸ್. ಪ್ರಕೃತಿ ಹೇಳು. ಈ ಬೇಬಿ ಮನೆಗೆ ಬಂದ್ಬಿಟ್ಟು ಇಷ್ಟಿದೆ ಕತೆ. ನಿನ್ನ ನಾದ್ನಿನ ಹುಷಾರಾಗಿ ಹ್ಯಾಂಡಲ್ ಮಾಡು. ಅದಕ್ಕೆ ಬಾಸ್ ನಾನು ನಿಮಗೆ ಫೋನ್ ಮಾಡೋದು. ಇವಾಗ ನೋಡಿ, ಪ್ರೂಫ್ ಸಮೇತ ಸಿಕ್ಕಾಕೊಂಡ್ಲು. ಓಕೆ ಬಾಯ್. ಥ್ಯಾಂಕ್ ಯು ಸೋ ಮಚ್ ಬಾಸ್. ಬೇಬಿ, ತಿನ್ನಿಸ್ತೀನಿ ನಿನಗೆ ಗೋಬಿ. ಬೇಬಿ, ಏನ್ ಮಾಡ್ತಿದ್ಯಾ ಬೇಬಿ? ಊಟ ಮಾಡ್ದ? ಇದೇನಿದು ಇಷ್ಟೊಂದು ಗೌರವ ಕೊಡ್ತಿದ್ದಾಳೆ? ಇಲ್ಲ, ಮಾಡ್ಬೇಕಲ್ವಾ ಬೇಬಿ? ಟೈಮ್ಗೆ ಬಂದಿರೋದೇ ಅದಕ್ಕೆ. ಅಂದ್ರೆ ಟೈಮ್ಗೆ ಊಟ ಮಾಡ್ಬೇಕು, ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಮಾಡ್ತೀನಿ ಆಮೇಲೆ. ಬೇಬಿ, ನಿಮ್ಮ ಯಜಮಾನ್ರಿಗೆ ಅಂದ್ರೆ ನಮ್ಮ ಅಣ್ಣಂಗೆ ಆಕ್ಸಿಡೆಂಟ್ ಆಯ್ತಲ್ಲ, ಯಾವಾಗ ಆಗಿದ್ದು? 3 ದಿನದ ಕೆಳಗೆ. ಅಣ್ಣಂಗೆ ಆಕ್ಸಿಡೆಂಟು ಕಾರಲ್ಲಿ ಆಯ್ತಾ ಅಥವಾ ಬೈಕಲ್ಲಿ ಆಯ್ತಾ? ಬೈಕಲ್ಲಿ ಆಗಿದ್ದು. ಯಾಕೆ? ಬೈಕಲ್ಲ, ನೀನ್ ಮೊನ್ನೆ ಬಂದಾಗ ಕಾರಲ್ಲಿ ಅಂತ ಹೇಳ್ಬಿಟ್ಟಲ್ಲ ಬೇಬಿ, ಸುಳ್ಳು ಹೇಳ್ದ? ಅಂದ್ರೆ ಅದು ಅಣ್ಣ ಅಲ್ಲ, ನನ್ ಗಂಡ ಕಾರಲ್ಲಿ ಹೋಗ್ತಿದ್ರು, ಗುದ್ದಿಸ್ಕೊಂಡಲ್ಲ, ಅವನ್ ಬೈಕಲ್ಲಿ ಹೋಗ್ತಿದ್ದ. ಹಂಗ ಅಲ್ಲ ಬೇಬಿ, ಅಣ್ಣನ ಜೊತೆಲಿ ಕರ್ಕೊಂಡ್ ಬಂದಿದ್ರೆ ಇಬ್ರು ಒಟ್ಟಿಗೆ ಕ್ಯಾಶ್ ಇಸ್ಕೊಂಡು ಹೋಗ್ಬೋದಾಗಿತ್ತು ಅಲ್ವಾ? ನಿನ್ಗಿರೋ ಬುದ್ಧಿ ಅವ್ರಿಗಿಲ್ಲ. ಕರ್ದೆ ಅವರು ಪಾಪ ಆಕ್ಸಿಡೆಂಟ್ ಮಾಡ್ಬಿಟ್ಟಿದ್ರಲ್ಲ, ಸಿಕ್ಕಾಪಟ್ಟೆ ಭಯ ಪಡ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ಬರ್ಲಿಲ್ಲ, ನೀನ್ ಹೋಗೋದು ನನ್ನ ಕಳ್ಸ್ಕೊಟ್ರು. ಭಯ ಅವ್ರಗ ನಿನ್ಗ? ಸುಳ್ಳು ಹೇಳ್ತಾ ಇದೀಯ ನೀನು. ದುಡ್ಡಿಸ್ಕೊಂಡು ಹೋಗೋದಕ್ಕೆ ನಾಟಕ ಮಾಡ್ತಾ ಇದ್ಯಾ? ನಾನ್ ನಾಟಕ ಇಲ್ಲ. ಸಾಕ್ ನಿಲ್ಸಿ. ಅತ್ತೆ ಬನ್ನಿ ಅತ್ತೆ, ಸರಿಯಾಗಿ ಟೈಮಿಗೆ ಬನ್ರಿ. ಈ ನಿಮ್ ಮಗಳು ಇದ್ದಾಳಲ್ಲ. ಸಾಕ್ ನಿಲ್ಸೆ. ನನ್ನ ಮಗಳ ಬಗ್ಗೆ ಮಾತಾಡ್ತಿದ್ದಲ್ಲ, ಏನ್ ಯೋಗ್ಯತೆ ಇದೆ ನಿನ್ಗೆ? ಇಲ್ಲಿ ಯಾರು ಸುಳ್ಳು ಹೇಳ್ತಿದ್ದಾರೆ, ಯಾರು ನಾಟಕ ಮಾಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮಗೆ ಗೊತ್ತಿಲ್ಲ ಅತ್ತೆ ಅವ್ರ ಬಗ್ಗೆ? ನನಗೆಲ್ಲ ಗೊತ್ತು ಕಣೆ. ನನ್ನ ಮಗಳ ಬಗ್ಗೆ ಮಾತಾಡ್ತಿದ್ಯಲ್ಲ, ಏನಾದ್ರೂ ಪ್ರೂಫ್ ಇದೆಯಾ? ಹಂಗ ಕೇಳಮ್ಮ, ಏನ್ ಪ್ರೂಫ್ ಇದೆ ನಿನ್ನ ಹತ್ರ? ಪ್ರೂಫ್ ಇಲ್ದೆ ಈ ಪರದಾಡೋ ಪ್ರಕೃತಿ ಯಾರ ಬಗ್ಗೆನೂ ಮಾತಾಡಲ್ಲ. ಪ್ರೂಫ್ ಇದೆ. ಆದ್ರೆ ಆ ಪ್ರೂಫ್ ಏನು, ಇವಳು ಯಾಕೆ ನಿಮ್ಮ ಮನೆಗೆ ಬಂದಿದ್ದಾಳೆ ಅಂತ ಗೊತ್ತಾಗ್ಬೇಕು ಅಂದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ಹೇಳ್ತೀನಿ ನೋಡಿ. ಏಯ್, ದೊಡ್ಡದಾಗಿ ಸಾಕ್ಷಿ ಇಲ್ಲದೆ ಮಾತಾಡಲ್ಲ ಅಂತ ಹೇಳ್ತಿಯಲ್ಲ, ಎಲ್ಲೈತೆ ನಿನ್ ಸಾಕ್ಷಿ? ಎಲ್ಲಿದೆ ನಿನ್ ಪ್ರೂಫ್? ತೋರ್ಸೋ. ಓವರ್ ಕಾನ್ಫಿಡೆನ್ಸ್ ಒಳ್ಳೇದಿಲ್ಲ ಅಂತ ಹೇಳಮ್ಮ. ಅಮ್ಮ ಎಷ್ಟು ಸುಳ್ಳು ಹೇಳ್ತಾರೆ ನೋಡು, ದುಡ್ಡು ಕೊಡ್ಬೇಕಾಗತ್ತಲ್ಲ ಅಂತ. ಹಂಗೇನಾದ್ರು ಸಾಕ್ಷಿ ಇದ್ದಿದ್ರೆ ಅಷ್ಟೊತ್ತಿಗೆ ಬರ್ಬೇಕಿತ್ತು ತಾನೇ? ಹೌದಾ? ಏಯ್ ಬಿಟ್ಟಕ್ಲಾಡಿ ಮಲ್ಲಮ್ಮ, ಫೈರ್ ಬ್ರ್ಯಾಂಡ್ ಬರಬೇಕು ಅಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕು. ಹಾಗೆ ನನ್ನ ಕಡೆಯಿಂದ ಸಾಕ್ಷಿ ಬರಬೇಕು ಅಂದ್ರೆ ನೀವಿಬ್ರು ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಂಡು ವೇಟ್ ಮಾಡಬೇಕು. ಆತೆ ನೀವೇನಿಲ್ಲ ಅತ್ತೆ, ಅವಳು. ಏ ಪ್ರಕೃತಿ, ಮಾತು ಸ್ವಲ್ಪ ಕಮ್ಮಿ ಆಡು. ಬಾಯಿ ಇದೆ ಅಂತ ಬಾಯಿ ಬಂದಂಗೆಲ್ಲ ಮಾತಾಡ್ಬೇಡ. ಮೊದಲು ನಿನ್ ಸಾಕ್ಷಿ ಕರ್ಸು, ಆಮೇಲೆ ಮಾತಾಡು. ಅದ್ಗೆ ಏಯ್ ಸ್ವಲ್ಪ ಮೆತ್ಗೆ. ನನ್ ಸುದ್ದಿ ಸಮಸ್ಯೆಗೆ ಬರಬೇಡಿ, ಸುಮ್ನೆ ಹೋಗ್ ರೂಮಲ್ಲಿ ಕುತ್ಕೊಳ್ಳಿ ಅಂತ ಅವಾಗಿಂದ ಹೇಳ್ತಾ ಇದೀನಿ ತಾನೇ. ನನ್ ಮಾತು ಕೇಳಿದ್ರೆ ಸರಿ, ಇಲ್ಲ ಅಂದ್ರೆ ವಿನಾಕಾರಣ ಅವಮಾನ ಅನ್ಭವಿಸ್ತೀರ ಅಷ್ಟೇ. ಏಯ್, ಈ ಪ್ರಕೃತಿ ಹಠಕ್ಕೆ ಅಂತ ನಿಂತ್ರೆ ಎದುರಾಳಿನ ಚಟ್ಟಕ್ಕೆ ಸೇರ್ಸೋವರೆಗೂ ಬಿಡಲ್ಲ. ಏಯ್ ಬಿ ಚಾಕ್ನಳ್ಳಿ ರಮೇಶ ಬಂದಾಯ್ತು. ನೋ ಇಂಗ್ಲಿಷ್, ಓನ್ಲಿ ಕನ್ನಡ. ಅಪ್ಪಟ ಕನ್ನಡಿಗ. ನಾನ್ ಬಂದ್ಮೇಲೆ ಯಾಕೆ ತರ್ತಾ ಇದ್ದೀರಾ? ಅಣ್ಣ, ಸರಿಯಾದ ಟೈಮಿಗೆ ಬಂದಿರಿ ಅಣ್ಣ.
ನಿಮ್ಮನ್ನೇ ಕಾಯ್ತಾ ಇದ್ದೆ. ಬನ್ನಿ ಅಣ್ಣ, ಬನ್ನಿ ಬನ್ನಿ ಅಣ್ಣ, ಬನ್ನಿ 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 ಬನ್ನಿ. ರೀ ನೀವ್ಯಾಕೆ ಬಂದ್ರಿ ಮನೆಗೆ? ನಿನಗೆ ನೀರು ಕುಡ್ಸಕ್ಕೆ. ಇದೇನ್ ಬೇಬಿ ಎಂತ ಮಾತು ಅಂತ ಕೇಳ್ತೀಯ? ಅಳಿಯಂದ್ರು ಮನೆಗೆ ಬಂದ್ರೆ ಖುಷಿ ಪಡ್ಬೇಕು ತಾನೆ, ಯಾಕೆ ಬಂದ್ರಿ ಅಂತ ಕೇಳ್ತಾರಾ? ಬುಡಕ್ಕೆ ಬೆಂಕಿ ಬಿದ್ದಾಗ್ಲತ್ತೆ ರಾಕೆಟ್ ಮೇಲೋಗೋದು. ಇವಾಗ ನೋಡಿ ಪ್ರಕೃತಿ ಆಟ ಶುರುವಾಗುತ್ತೆ. ಅಣ್ಣ ಪ್ರಕೃತಿ, ನೀನ್ ಏನ್ ಮಾತಾಡ್ತಿದ್ಯೋ ನನ್ಗೇನು ಅರ್ಥ ಆಗ್ತಿಲ್ಲ. ಇವಾಗ ಅರ್ಥ ಆಗುತ್ತೆ ಅತ್ತೆ. ರೀ ಬನ್ನಿ ಮನೆಗೆ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದೀಯೇ? ಇರು ಸ್ವಲ್ಪ. ಹೇಳಿ ಅಣ್ಣ. ನಾನು ಕರ್ಕೊಂಡು ಹೋಗಕ್ ಬಂದ್ರಿ ತಾನೆ, ನಡೀರಿ. ಸುಮ್ಮನೆ ನಿಂತ್ಕೊ ಅಂದೆ, ನೀವ್ ಹೇಳಿ ಅಣ್ಣ. ರೀ ಅಮ್ಮನ ಮನೇಲಿ ಎಷ್ಟು ದಿನ ಅಂತ ಇರಕ್ಕಾಗುತ್ತೆ, ನಡೀರಿ ಹೋಗೋಣ. ಮಾತಾಡ್ಬೇಡ ನೀನು, ನೀವ್ ಹೇಳಿ ಅಣ್ಣ. ರೀ ಅಣ್ಣ ರೀ ರೀ ನಿಲ್ಸೆ ಸಾಕು. ಹೇಳಿ ಅಣ್ಣ. ಆ ಹುಡುಗನಿಗೆ ಆಕ್ಸಿಡೆಂಟ್ ಮಾಡಿದ್ದು, ಆ ಹುಡುಗನಿಗೆ 10 ಲಕ್ಷ ಕೊಡಬೇಕಾಗಿರೋದು, ಅವ್ರ ಮನೆಯವರ ನಮ್ಮನ ಹತ್ರ ಬಂದು ಸೇರಿರೋದು, ಇದೆಲ್ಲ ನಿಜ. ಅಣ್ಣ ಏನ್ ಹೇಳ್ತಾ ಇದ್ದೀರಾ ಅಣ್ಣ? ನಾನು ಹೇಳಿಲ್ಲ ಅಮ್ಮ, ನಾನು ಹತ್ರ ಸುಳ್ಳು ಹೇಳ್ತೀರಾ? ನೋಡ ಅದಕ್ಕೆ ನಂಗೆ ಹೆಂಗೆ ಅವಮಾನ ಮಾಡ್ತಿದ್ದಾಳೆ. ಅಣ್ಣ ಏನ್ ಹೇಳ್ತಾ ಪ್ರಕೃತಿ, ನೀನು ಕೊಟ್ಟಿದ್ದ ಟೈಮ್ ಎಲ್ಲ ಮುಗೀತು. ಅದಕ್ಕೆ ನಿಮಗೆ ಕೊಟ್ಟಿದ್ದ ವ್ಯಾಲಿಡಿಟಿ ಮುಗೀತು, ನೀವಿನ ಎಕ್ಸಿಟ್ ಆಗ್ಬೋದು. ನೋಡಿದ್ಯಾ ಅಮ್ಮ, ಅದಕ್ಕೆ ನನ್ನ ಮೇಲೆ ನಿನಗೆ ಅನುಮಾನ ಬರೋಂಗೆ ಹೆಂಗ್ ಚಾಡಿ ಚುಚ್ಬಿಟ್ಲು. ಅತ್ತೆ, ಈಗಲಾದ್ರೂ ನನ್ನ ಮೇಲೆ ನನ್ನ ಹೆಂಡತಿ ಮೇಲೆ ಅನುಮಾನ ಹೋಯ್ತಾ? ಅಳಿಯಂದ್ರೆ ನೀವೇನು ನನ್ನ ಮಗಳೇನು ಅಂತ ನನಗೆ ಗೊತ್ತಿಲ್ವಾ? ನೀವ್ ಯಾಕೆ ಅವಳ ಮಾತಿಗೆ ತಲೆ ಕೆಡಿಸ್ಕೊಳ್ತೀರಾ? ಅಮ್ಮ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ದುಡ್ಡು ಕೊಟ್ಬಿಡಮ್ಮ, ತಗೊಂಡು ನಾನು ನನ್ನ ಗಂಡ ಮನೆಯಿಂದ ಹೋಗ್ಬಿಡ್ತೀವಿ. ಸರಿ ಕಣೆ, ಆದಷ್ಟು ಬೇಗ ಕೊಡ್ತೀನಿ, ಸುಮ್ಮನೆ ನೀವೇನು ಯೋಚನೆ ಮಾಡಬೇಡಿ. ನಿತ್ಕೊಳ್ಳಿ. ಆದಿ ಕಣ್ಣು, ಬೀದಿ ಕಣ್ಣು, ನರಿ ಕಣ್ಣು, ನಾಯಿ ಕಣ್ಣು, ರಂಡೇರ್ ಕಣ್ಣು, ಮುಂಡೇರ್ ಕಣ್ಣು, ಬಾಣ್ತಿರ್ ಕಣ್ಣು, ಬಸ್ತಿರ್ ಕಣ್ಣು, ಎಲ್ಲಾರ ಕಣ್ಣು ಹಾಳಾಗಿ ಹೋಗ್ಲಿ. ಅಯ್ಯೋ ಏನ್ರಿ ನಿಮ್ಮ ಆಕ್ಟಿಂಗು? ನಾನಂತೂ ಸುಸ್ತಾಗಿ ಹೋಗ್ಬಿಟ್ಟೆ. ಪಾ, ಮುಂದಿನ ವರ್ಷ ನಿಮ್ಗೆ ರೀ ಆಸ್ಕರ್. ಹೌದಾ? ಈ ಜಕ್ಕಳಿ ರಮೇಶ್ ಏನ್ ಮಾಡಿದ್ರು ಸಕ್ಕತ್ತಾಗಿ ಮಾಡ್ತಾನೆ ಕಡೆ. ಈ ಜಕ್ನಳ್ಳಿ ರಮೇಶ ರಾಂಗ್ ಟೈಮಿಗೆ ಬಂದ್ರು ರೈಟ್ ಆಗಿ ಆ ಪ್ರಕೃತಿಗೆ ಜರಗ್ ಕೊಟ್ರಲ್ಲ, ಅದನ್ನೇ ಕಾಯ್ತಾ ಇದ್ದೆ ಕಣ್ರಿ. ಅಲ್ಲ, ಸಡನ್ ಆಗಿ ನಮ್ಮ ಪಕ್ಷಕ್ಕೆ ಸೇರ್ಕೊಂಡ್ಬಿಟ್ರಲ್ಲ, ಯಾಕೆ? ಯಾವ ಪಕ್ಷದಲ್ಲಿ ಇರ್ತೀವಿ ಅನ್ನೋದ್ ಲೆಕ್ಕ ಅಲ್ಲ ಕಣೆ, ಯಾರನ್ನ ಸೋಲಿಸ್ತೀವಿ ಅನ್ನೋದ್ ಲೆಕ್ಕ. ನಿಮ್ ಲೆಕ್ಕಾಚಾರ ನನಗೆ ಅರ್ಥ ಆಗ್ತಾ ಇಲ್ಲ ರೀ. ಆದ್ರೂ ನೀವು ನನಗೆ ಸಪೋರ್ಟ್ ಮಾಡಿದ್ರಲ್ಲ, ಅದಕ್ಕೆ ನನಗೆ ತುಂಬಾ ಖುಷಿ ಆಗ್ತದೆ. ಈ ಖುಷಿಗೆ ನಿಮಗೆ ಏನ್ ಬೇಕು ಕೇಳಿ ತಂದು ಕೊಡ್ತೀನಿ. ಕೇಳಿದ್ರೆ ಕೊಡ್ತೀಯಾ? ಏನ್ ಕೇಳಿದ್ರೆ ಕೊಡ್ತೀಯಾ? ಏನ್ ಕೇಳಿದ್ರೆ ಕೊಡ್ತೀನಿ. ನಿಮ್ಮನ್ಗೆ ಹೋಗೋಣವಾ? ಹೋಗಿಪ್ಪ, 10 ವರ್ಷದಿಂದ ಹೋಗ್ತಾನೆ ಇದೀವಪ್ಪ. ಅದ್ರಲ್ಲಿ ಏನ್ ಸ್ಪೆಷಲ್ ಏನಾದ್ರೂ ಡಿಫ್ರೆಂಟ್ ಆಗಿ ಕೇಳಿ. ಏನ್ ಬೇಕು ಅಂತ ಟೈಮ್ ಬಂದಾಗ ಕೇಳ್ತೀನಿ. ಈಗ ಸದ್ಯಕ್ಕೆ ಒಂದೇ ಒಂದು ಮುತ್ತು ಕೊಡು. ಮುತ್ತ? ನಂಗೆ ನಾಚಿಕೆ ಗೊತ್ತೆ, ಕಣ್ಣು ಮುಚ್ಕೊಳ್ಳಿ. ಮುತ್ತು ಕೊಟ್ರೆ ಮಕ್ಕಳಾಗಂಗ್ ಕೊಡ್ಬೇಕು, ಒಳ್ಳೆ ಮಕ್ಕಳು ಕೊಟ್ಟಂಗೆ ಕೊಡ್ತಾಳೆ. ನಮಸ್ತೆಪ್ಪ, ನಾನು ಅಂಬುಜಮ್ಮ ಮಾತಾಡ್ತಾ ಇರೋದು. ನಮಸ್ಕಾರ ಅಂಬುಜಮ್ಮ, ಹೇಳಿ. ಚೆನ್ನಾಗಿದ್ಯಪ್ಪ? ನೋಡಪ್ಪ, ನನ್ನ ಅಕೌಂಟ್ಗೆ 10 ಲಕ್ಷ ರೂಪಾಯಿ ಆಗಿದೆ. ಅದನ್ನು ಡ್ರಾ ಮಾಡ್ಕೊಳ್ಳೋಕ್ಕೆ ನಾಳೆ ಬ್ಯಾಂಕಿಗೆ ಬರ್ತಾ ಇದ್ದೀನಿ. ಅದೇನಿದೆ ಒಂಚೂರು ನೋಡ್ಕೊಂಡು ಮಾಡಿಕೊಟ್ಬಿಡಪ್ಪ. ನಾನು ರಜೆ ಮೇಲೆ ಆಚೆ ಇದ್ದೀನಮ್ಮ, ಬಂದ ತಕ್ಷಣ ಕಾಲ್ ಮಾಡ್ತೀನಿ. ಹೌದಾ? ಮರಿದೆ ಮಾಡಪ್ಪ, ನನ್ನ ಮಗಳಿಗೆ ನಾನು ಅರ್ಜೆಂಟಾಗಿ ದುಡ್ಡು ಕೊಡಬೇಕು, ಸ್ವಲ್ಪ ಅರ್ಜೆಂಟ್ ಇದೆ, ಅದಕ್ಕೋಸ್ಕರ. ಬಂದ ತಕ್ಷಣ ಮಾಡ್ತೀನಮ್ಮ. ಸರಿಯಪ್ಪ, ಮರಿಬೇಡ. ಮರಿಯಲ್ಲ. ಅತ್ತೆ ಅತ್ತೆ ಅತ್ತೆ, ಊಟ ಆಯ್ತಾ? ನನ್ನ ಊಟ ಆವಾಗಲೇ ಆಯಿತು. ನನ್ನ ಮಗಳು ಆವಾಗಲೇ ತಂದ್ಕೊಟ್ಲು ಊಟನ. ಅದು ಅತ್ತೆ, ನಿಮ್ಮ ಮಗಳು. ನೋಡಮ್ಮ, ನೀನು ಏನು ಹೇಳಕ್ ಬಂದಿದ್ಯಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅತ್ತೆ, ನಿಮಗೆ ದುಡ್ಡು ಬಂದಿದೆಯಲ್ಲ, ಅದನ್ನ ಯಾರಿಗೂ ಕೊಡಬೇಡಿ, ನಿಮ್ಮ ಜೀವನಕ್ಕೆ ಅಂತ ನೀವೇ ಇಟ್ಕೊಳ್ಳಿ. ಅದರಲ್ಲೂ ನಿಮ್ಮ ಮಗಳು ಕೇಳಿದ್ರಂತೂ ಕೊಡಲೇಬೇಡಿ. ಅವಳು ಬರೀ ಸುಳ್ಳು ಹೇಳ್ತಾಳೆ, ಹಾಗೆ ಹೀಗೆ ಲೊಟ್ಟೆ ಲೊಸ್ಕ ಅಂತ ಹೇಳಕ್ ಬಂದಿದ್ಯಾ, ಅಷ್ಟೇ ತಾನೇ? ಹಲೋ, ಸ್ವಲ್ಪ ಸಮಾಧಾನವಾಗಿರ್ತೀರಾ? ನಾನು ಹೇಳಕ್ ಬಂದಿದ್ದು ಅದಲ್ಲ. ನೋಡು, ನೀನು ಅದು ಇದು ಏನಲ್ಲ, ನೀನು ಹೇಳಕ್ ಬಂದಿರೋದೇ ಇದು. ನೀನು ಏನೇ ಹೇಳಿದ್ರು ನಾನು ನನ್ನ ಮಗಳಿಗೆ ದುಡ್ಡು ಕೊಡೋಳೆ. ನೀನು ತಲೆ ಕೆಳಗೆ ಮಾಡಿ ಕಾಲು ಮೇಲ್ ಮಾಡಿದ್ರು ಅಷ್ಟೇ, ನನ್ನ ಮಗಳಿಗೆ ಕೊಟ್ಟೆ ಕೊಡ್ತೀನಿ. ಸ್ವಲ್ಪ ಸ್ಟಾಪ್ ಮಾಡ್ತೀರಾ? ನಾನು ಹೇಳಕ್ ಬಂದಿದ್ದು ಅದಲ್ಲ. ಮತ್ತಿನ್ಯಾವ್ದು? ಡಾಕ್ಟ್ರು ನಮಗೆ ಊಟಕ್ಕಿಂತ ಮುಂಚೆ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ತಗೋಬೇಕು ಅಂತ ಹೇಳಿದ್ದಾರೆ. ಆದ್ರೆ ನಿಮ್ಮ ಮಗಳು ಶುಗರ್ ಟ್ಯಾಬ್ಲೆಟ್ ತಂದು ನುಂಗ್ಸಿದಾಳೆ. ಅಯ್ಯೋ, 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 ಏನು? 10 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ನಿಮ್ಮ ಮಗಳು ಶುಗರ್ ಟ್ಯಾಬ್ಲೆಟ್ ತಂದು ನುಂಗ್ಸಿದಾಳೆ. 10 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ನಿಮ್ಮ ಮಗಳು ಶುಗರ್ ಟ್ಯಾಬ್ಲೆಟ್ ತಂದು ನುಂಗ್ಸಿದಾಳೆ.
ನಮ್ಮಮ್ಮ ಅವಾಗವಾಗ ಒಂದು ಮಾತು ಹೇಳ್ತಿರ್ತಾರೆ ಅತ್ತೆ, ನರಿ ಮಾತು ಕಲ್ತು ನರಿ ಡ್ಯಾಶ್ ಅದೇ ತಿಂತಂತೆ. ನಿಮ್ಮ ಕತೆನೂ ಹಾಗೇ ಆಯ್ತು ನೋಡಿ. ಚೆನ್ನಾಗಿದೆ ಅತ್ತೆ, ನಾನೇ ಬಡವರು. ಗುಡ್ ನೈಟ್ ಅತ್ತೆ. ಹಾಳಾದೊಳಗೆ ನನ್ನ ಚೈನ್ ಮೇಲೆ ಕಣ್ಣು. ಹಲೋ ಡಾಕ್ಟ್ರೇ, ನಾನು ಅಂಬುಜಾ. ನಾನು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಬದಲು ಶುಗರ್ ಟ್ಯಾಬ್ಲೆಟ್ ತೊಗೊಂಬಿಟ್ಟಿದ್ದೀನಿ. ತಲೆಯೆಲ್ಲ ಸುತ್ತಾ ಇದೆ, ಮೈಯೆಲ್ಲ ನಡುತ್ತಾ ಇದೆ, ಬೆವರು ಬರ್ತಿದೆ. ನನಗೇನೂ ಆಗಲ್ಲ ತಾನೇ? ಪ್ರಕೃತಿ ಬಟ್ಟೆ ಎತ್ಕೊಳ್ತಿದ್ಯಾ? ಇಲ್ಲ, ತಟ್ಟೆ ಎತ್ಕೊಂತ ಇದ್ದೀನಿ. ಏನ್ ಬಂದಿದ್ದು? ಏನಿಲ್ಲ. ಏನ್ ಬಂದಿದ್ದು ಅಂತ ಹೇಳಿ ಆಂಟಿ. ಏನಿಲ್ಲ ಪ್ರಕೃತಿ. ಬನ್ನಿ ಇಲ್ಲಿ, ಬನ್ನಿ ಅಂದ್ರೆ ಬರ್ಬೇಕು. ಬನ್ನಿ ಆಂಟಿ. ಏನ್ ಬಂದಿದ್ದು? ನಿನ್ನ ನಾದ್ನಿ ಬೇಬಿ ದುಡ್ಡು ಬೇಕು ಅಂತ ಮನೆಗೆ ಬಂದು ಕೂತಿದ್ದಾಳಂತೆ. ಏನಂಟಿ, ಊರಲ್ಲಿರೋರ್ ವಿಚಾರ ಎಲ್ಲ ತಿಳ್ಕೊಂಡ್ಬಿಡ್ತೀರಲ್ಲ. ನೀವೇನಾದ್ರೂ ಟಿವಿ ನಲ್ಲಿ ಕೆಲಸ ಮಾಡ್ತಾ ಇದ್ರಾ? ನಮ್ಮನೆ ವಿಚಾರ ನಿಮ್ಗೆ ಹೆಂಗ್ರಿ ಗೊತ್ತಾಯ್ತು? ಹಿಂದೆ ಮನೆ ಗೀತಾ ಹೇಳಿದ್ಲಮ್ಮ, ಬೇಬಿ ಸರಿಗಿಲ್ಲ, ಅವಳು ಯಾವಾಗ ದುಡ್ಡು ದುಡ್ಡು ಅಂತಿರ್ತಾಳೆ. 10 ಲಕ್ಷ ಕೇಳಿದ್ಲಂತೆ. ಇದನ್ನು ಗೀತಾನೇ ಹೇಳಿದ್ಲಾ? ಹೌದು, ಕೇಳಿದಾಳೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಆಂಟಿ. 1 ರೂಪಾಯಿನೂ ಕೊಡ್ಬೇಡ ಪ್ರಕೃತಿ. ನೀನು ನಿನ್ನ ಗಂಡ ಎಷ್ಟು ಕಷ್ಟಪಡ್ತಿದ್ದೀರ ಅಂತ ನಾನು ನೋಡಿದ್ದೀನಿ. ನಿಮ್ಮಿಬ್ಬರನ್ನ ನೋಡಿದ್ರೆ ಪಾಪ ಅನ್ಸುತ್ತೆ. ಅದೇ ಆಂಟಿ, ನಾನು ಕೊಡೋದು ಬೇಡ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಅತ್ತೆನೆ ತಲೆನೇ ಇಲ್ಲ, ಮಗಳಿಗೆ ಕೊಡ್ತೀನಿ ಅಂತ ಹಠ ಮಾಡ್ತಾ ಇದ್ದಾರೆ. ಪ್ರಕೃತಿ, ನಿಮ್ಮ ಮನೆ ಬಗ್ಗೆ ನನಗೆಲ್ಲ ಗೊತ್ತು. ನಿಮ್ಮ ಅತ್ತೆ ಮತ್ತೆ ಬೇಬಿ ಸರಿಗಿಲ್ಲ. ನಿಮ್ಮ ಅತ್ತೆ ಮಾತು ಕೇಳಬೇಡ. ದುಡ್ಡು ಕೊಡೋದಕ್ಕೆ ನೀನು ಒಪ್ಕೊಂಬೇಡ, ಜಗಳ ಮಾಡು. ಹಂಗೆ ಮಾಡ್ತೀನಿ ಆಂಟಿ. ನಮ್ಮನೆ ಬಗ್ಗೆ ಎಲ್ಲ ಗೊತ್ತಾ ಆಂಟಿ ನಿಮ್ಗೆ? ಎಲ್ಲ ಗೊತ್ತಮ್ಮ. ಯಾಕೆ? ಸುಮ್ಮನೆ ಕೇಳಿದೆ ಆಂಟಿ. ಇತ್ತೀಚೆಗೆ ಅಂಕಲ್ಲು ನಿಮಗೆ ಸರಿಯಾಗಿ ಸಂಬಳನೇ ಕೊಡ್ತಾ ಇಲ್ಲ ಅಲ್ವಾ? ಹೌದಮ್ಮ, ಈ ನಡುವೆ ಸರಿಯಾಗಿ ಸಂಬಳನೇ ಕೊಡ್ತಿಲ್ಲ. ಯಾವಾಗ್ಲೂ ಫೋನಲ್ಲೇ ಇರ್ತಾರೆ ಅಲ್ವಾ? ಆಂಟಿ, ಅವಾಗವಾಗ ಅವ್ರು ಒಂದೊಂದಿನ ಮನೆಗೆ ಬರಲ್ಲ ಅಲ್ವಾ? ಹೌದಮ್ಮ, ಇದೆಲ್ಲ ನಿನ್ಗೆ ಗೊತ್ತು? ನೀವು ನಮ್ಮನೆ ಬಗ್ಗೆ ತಿಳ್ಕೊಳ್ಳೋದ್ರ ಬದಲು ಸ್ವಲ್ಪ ಅಂಕಲ್ ಬಗ್ಗೆ ಗಮನ ಕೊಡಿ. ಅಂಕಲ್ಲು ಆ ಮೂಲೆ ಮನೆ ಸುಂದ್ರಿ ಹಿಂದೆ ಬಿದ್ದಿದ್ದಾರೆ. ಹೌದಾ? ಸರಿನಮ್ಮ, ಇರಿ ಆಂಟಿ. ಆಂಟಿ, ಸುಂದ್ರಿನ್ ವಿಚಾರಿಸ್ಕೊಳಕ್ ಹೋದ್ರಾ? ಇವಳದೆ 16 ತೂತಿದೆ, ಅದನ್ನ ಮುಚ್ಕೊಳ್ಳೋದ್ ಬಿಟ್ಟು ನಮ್ಮನೆ ತೂತ್ ಮುಚ್ಚಕ್ ಬಂದ್ಬಿಟ್ಲು. ಈ ಪಕ್ಕದ ಮನೆಯವ್ರೆ ಹೀಗೆ ಅನ್ಸುತ್ತೆ. ನನಗೆ ಆಗ್ಬೇಕು, ಬಟ್ಟೆ ಎತ್ಕೊಳ್ಳೋಣ. ನೋಡಮ್ಮ, ನಾನು ನೆನ್ನೆನೆ ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿದ್ದೆ. ದೊಡ್ಡ ಅಮೌಂಟ್ ಅಲ್ವಾ, ಹಾಗೆಲ್ಲ ತೊಗೊಳಕ್ಕಾಗಲ್ಲ. ಅವ್ರೇನೋ ಬ್ಯುಸಿ ಇದ್ದಾರಂತೆ. ಬ್ಯಾಂಕಿಗೆ ಬಂದ ಕೂಡಲೇ ಫೋನ್ ಮಾಡ್ತೀನಿ, ಆಮೇಲೆ ಬನ್ನಿ ಅಮ್ಮುಜಮ್ಮ ಅಂದರು. ಅವ್ನು ಬಂದು ಫೋನ್ ಮಾಡಿದ ಕೂಡಲೇ ಹೋಗಿ ದುಡ್ಡು ತೊಗೊಂಡು ಬರ್ತೀನಿ, ಅದನ್ನ ನಿನ್ನ ಕೊಟ್ಟು ಅಲ್ಲಿವರೆಗೂ ಮನೆಯಲ್ಲಿ ಆರಾಮಾಗಿರ್ರಿ. ಆಯ್ತಮ್ಮ. ಅದಕ್ಕೆ ಯಾಕೆ ಅಳ್ತೀಯೇ? ನೀವು ನಮ್ಮ ಪಾಲಿನ ದೇವ್ರತೆ. ಅದೆಲ್ಲ ಏನಿಲ್ಲ, ಇಷ್ಟು ದೊಡ್ಡ ಮಾತೆಲ್ಲ ಆಡಬೇಡಿ. ನೀವು ನನ್ನ ಗಳಿಯಂದ್ರು, ಇವಳು ಮಗಳು. ನಾನು ನಿಮಗೆ ಸಹಾಯ ಮಾಡಿದೆ, ಇನ್ನು ಯಾರಿಗೆ ಮಾಡಲಿ ಹೇಳಿ? ಹಾಂ, ಆರಾಮಾಗಿರಿ ಅಮ್ಮ. ಹೆಂಡತಿ, ನಿನ್ನೆ ಅದೇನೋ ಕೇಳಿದ್ದಲ್ಲ, ನೀವೇನು ಕೇಳಿದ್ರು ಕೊಡ್ತೀನಿ ಅಂತ. ಅದನ್ನ ಕೇಳೋ ಟೈಮ್ ಈಗ ಬಂದಿದೆ. ಹೌದಾ? ಕೇಳಿ ಏನ್ ಬೇಕು ಕೇಳಿ. ನಿಮ್ಮಮ್ಮ 10 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾಳಲ್ವಾ, ಅದ್ರಲ್ಲೊಂದು 30% ನನಗೆ ಕೊಟ್ಬಿಡು. 30% ಅಂದ್ರೆ 3 ಲಕ್ಷ. ಹೌದು. ಚಾನ್ಸೇ ಇಲ್ಲ. ಏನ್ ಅನ್ಕೊಂಡಿದ್ದೀರಾ ನೀವು? ನಾನು ನಮ್ಮಮ್ಮ ಕೊಡೋ 10 ಲಕ್ಷದಲ್ಲಿ ಚೆನ್ನಾಗಿರೋದು ನೆಕ್ಲೆಸ್ ಮಾಡಿಸ್ಕೊಂಡು ಹಾದಿಲಿ ಬೀದಿಲಿ ಹಾಕೊಂಡು ವಾಲಾಡ್ಬೇಕು. ಆಮೇಲೆ ಅದೇ ನೆಕ್ಲೆಸ್ನ ಅಡ ಇಟ್ಟು ಅದ್ರಲ್ಲೊಂದು ಸೈಟ್ ತಗೋಬೇಕು. ಆ ಸೈಟ್ನ ಕಣ್ತುಂಬ ನೋಡ್ಕೋಬೇಕು ಅಂತ ಏನೇನೋ ಅನ್ಕೊಂಡಿದೀನಿ. ನಿಮಗೆ 30% ಕೊಡ್ಬೇಕಾ? ಅಂದ್ರೆ ಕೊಡಲ್ವಾ? 10 ಲಕ್ಷದಲ್ಲಿ 3 ಲಕ್ಷ ಅಲ್ಲ, 10 ಪೈಸಾನ ನಿಮಗ್ ನಾನು ಕೊಡಲ್ಲ ಅಷ್ಟೇ. ಈ ಜಕ್ನಳ್ಳಿ ರಮೇಶನ್ಗೆ ಕೊಡಲ್ಲ ಅಂತವಳಲ್ಲ, ಅದ್ ಹೆಂಗ್ ಕೊಡಲ್ಲ ಅಂತ ನಾನು ನೋಡೇ ಬಿಡ್ತೀನಿ. ಅಣ್ಣ, ನೀವು ಫೋನಲ್ಲಿ ಏನಣ್ಣ ಹೇಳಿದ್ರಿ? ನಾನು ಹೆಂಡತಿ ಸರಿ ಇಲ್ಲ, ಯಾವಾಗ ನೋಡಿದ್ರೆ ದುಡ್ಡು ಅಂತ ಸಾಯ್ತಾ ಇರ್ತಾಳೆ. ನಾನು ಇವಾಗಲೇ ಅತ್ತೆ ಹತ್ರ ಬಂದು ಎಲ್ಲ ನಿಜಾನು ಹೇಳ್ಬಿಟ್ಟು ಅವಳಿಗೆ 1 ರೂಪಾಯಿ ಕೊಡದೆ ಇರೋ ಥರ ಮಾಡ್ತೀನಿ ಅಂತ ತಾನೇ ಹೇಳಿದ್ರಿ. ಇವಾಗ ನೋಡಿದ್ರೆ ಏನ್ ಮಾಡ್ತಾ ಇದ್ದೀರಾ ನೀವು? ಯಾಕೆ ನಿಮ್ಗೂ ದುಡ್ಡಿನ ಮೇಲೆ ಆಸೆ ಬಂದ್ಬಿಡ್ತಾ? ಪ್ರಕೃತಿ ಹೇಳೋದನ್ನ ಕೇಳಿಸ್ಕೋ. ಈ ಜಕ್ನಳ್ಳಿ ರಮೇಶ ಏನ್ ಮಾಡಿದ್ರು ಅದ್ರೊಂದು ಅರ್ಥ ಇರುತ್ತೆ. ನಿಲ್ಸಿ ಅಣ್ಣ, ನೀವ್ ಇನ್ನೊಂದು ಮಾತಾಡ್ಬೇಡಿ. ನೀವ್ ಒಂದ್ ಮಾತಾಡಿದ್ರು ನನ್ ಪಿತ್ತ ನೆತ್ತಿಗೆ ಏರ್ಬಿಡುತ್ತೆ. ನಿಮ್ ಹತ್ರ ಮಾತಾಡೋದಕ್ಕೆ ಅಸಹ್ಯ ಆಗ್ತಿದೆ ನನ್ಗೆ. ಪ್ರಕೃತಿ, ಆ ಥರ ಎಲ್ಲ ಹೇಳ್ಬೇಡ. ನಾನು ಅವಳಿಗೆ ಬುದ್ಧಿ ಕಲ್ಸಕ್ಕೆ ಅಂತಾನೆ ಬಂದಿರೋದು. ಅಲ್ಲ, ಅವತ್ತ ನಿಜ ಹೇಳ್ಬಿಟ್ಟಿದ್ರೆ ಅತ್ತೆ ಬೈದ್ಬಿಟ್ಟು ಸುಮ್ಮನಾಗ್ಬಿಟ್ರು ಅವರು. ಆದ್ರೆ ನಾನೀಗ ಮಾಡಿರೋ ಪ್ಲಾನ್ಗೆ ಅವಳಿನ್ ಯಾವತ್ತೂ ದುಡ್ಡನ್ನ ಆಸೆ ಪಡಕ್ಕೆ ಹೋಗ್ಬಾರ್ದು. ಇನ್ ಯಾವತ್ತು ತವ್ರ ಮಾಡೋ ಕಡೆ ತಲೆನೇ ಹಾಕ್ಬಾರ್ದು. ಅಂತದೇನ್ ಪ್ಲಾನ್ ಮಾಡಿದ್ದೀರಾ ಅಣ್ಣ? ಅದನ್ನ ನಾನು ಹೇಳ್ಬಾರ್ದು, ನೀನು ಕೇಳಬಾರ್ದು.
ನೆಕ್ಸ್ಟ್ ಎಪಿಸೋಡ್ ನೀನೇ ಜೊತೆ ಇರ್ತೀಯಲ್ಲ ಅವಾಗಲೇ ನೋಡು. ಹಾಗಾದ್ರೆ ಇದು ಎಪಿಸೋಡ್ ಎಂಡಾ? ಅಯ್ಯೋ ಅಪ್ಪ ದೇವ್ರೇ, ಏನಪ್ಪ ಇಂಥ ಚಳಿ. ಇದೇನು ಬೆಂಗಳೂರಾ ಇಲ್ಲ ಕಾಶ್ಮೀರನೋ ಆಗ್ತಾ ಇಲ್ಲ. ಬೇಬಿ ಓ ಬೇಬಿ 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 ಏನ್ರಿ ನೀವು ಒಳ್ಳೆ ಹಳೆ ಕಿತ್ತೋಗಿರೋ ರಾಗಿ ಮೆಸಿ ತರ ಕೂಗಿದ್ದೀರಾ? ನಾನೇ ಚಳಿ ನಡುಗಿ ಸಾಯ್ತಾ ಇದ್ದೀನಿ. ನಾನು ಚಳಿ ಬಿಡ್ಸಕ್ಕಂತಾನೆ ಬಂದಿದ್ದೀನಿ ಕಣೆ. ಅಯ್ಯೋ ನಂಗೆ ಮೂಡಿಲ್ಲ, ಹೋಗ್ರಿ. ಅದಲ್ಲ ಕಣೆ, ಒಳ್ಳೆ ಐಡಿಯಾ ತಂದಿದ್ದೀನಿ ಅಂದೆ. ಏನ್ರಿ ಐಡಿಯಾ? ಏನ್ರಿ ನಿಮ್ ದಪ್ಪ ಐಡಿಯಾ? ಹೊಗಳಿ. ಬೊಗಳೋದಕ್ಕೆ ನನ್ನ ನಾಯಿ ಅಲ್ಲ ಕಣೆ, ಜಕ್ನಳ್ಳಿ ರಮೇಶ. ನೋ ಇಂಗ್ಲಿಷ್, ಓನ್ಲಿ ಕನ್ನಡ. ಅಪ್ಪಟ ಕನ್ನಡಿಗ. ಆಯ್ತು ಹೇಳಪ್ಪ, ಕನ್ನಡದಲ್ಲೇ ಗಂಡ ಅನಿಸ್ಕೊಂಡಿರೋನೆ. ಈಗ ನಿಂಗೆ ಹೆಂಗಿದ್ರು 10 ಲಕ್ಷ ಬರೋದಿದೆಯಲ್ಲ, ಆ ದುಡ್ಡು ತಗೊಂಡು ನಾವಿಬ್ರು ಗೋವಾಗ ಹೋಗಿ ಫುಲ್ ಮಜಾ ಮಾಡ್ಕೊಂಡ್ ಬರೋಣ. ಅಯ್ಯೋ ನಿನ್ನ ಪ್ಲಾನ್ ನಾನು ಯಾಕಡ ಮಡ್ಗ. 10 ಲಕ್ಷದಲ್ಲಿ 1 ರೂಪಾಯಿನ ನಿಮಗೆ ಸಿಗಲ್ಲ. ಆ 10 ಲಕ್ಷದಲ್ಲಿ ನಾನೊಂದು ನೆಕ್ಲೆಸ್ ತಗೊಂಡು ಆ ನೆಕ್ಲೆಸ್ ನಾಡ ಇಟ್ಟು ಅದ್ರಲ್ಲಿ ಒಂದು ಸೈಟ್ ತಗೊಂಡು ಆ ಸೈಟ್ ಬಂದ ಮೇಲೇನೆ ನನಗೆ ಚಳಿ ಕಡಿಮೆ ಆಗೋದು. ನೀನೇನಾದ್ರೂ ಮಾಡ್ಕೋ, ಬರೋ 10 ಲಕ್ಷದಲ್ಲಿ 30% ಕೊಟ್ಬಿಡು. ಅಂದ್ರೆ 3 ಲಕ್ಷ ಕೊಟ್ಬಿಡು. ನಾನು ಒಬ್ಬನೇ ಗೋವಾಗ ಹೋಗಿ ಕೆಸಿನೋದಲ್ಲಿ ಆಟಗಳು ಆಡ್ಕೊಂಡು ಒಳ್ಳೊಳ್ಳೆ ಪಿಗರ್ಗಳ ಜೊತೆ ಮಸಾಜ್ ಮಾಡಿಸ್ಕೊಂಡು ಚಳಿ ಬಿಡಿಸ್ಕೊಂಡ್ ಬರ್ತೀನಿ. ನಾನು ಏನೇನ ಹೇಳಿಲ್ವಾ? 10 ಲಕ್ಷದಲ್ಲಿ 10 ಪೈಸಾ ನಿಮ್ ಕಡೆ ತಿರುಗಿ ನೋಡಲ್ಲ. ನಾನು ಹೇಳಿದ್ನಲ್ಲ, ನಿಂಗೆ ನೆಕ್ಲೆಸ್ ಅಲ್ಲ ಎಗ್ಲೆಸ್ ಕೇಕ್ ಮಾಡಿಸ್ಕೊಳಕ್ಕೂ ದುಡ್ಡಿಲ್ದ ಮಾಡ್ತೀನಿ. ಏಯ್, ಅದೇನ್ ಮಾಡ್ತೀಯ ಮಾಡ್ಕೊ ಹೋಗೋ. ಹೆದರ್ಕೊಳ್ಳೋದಕ್ಕೆ ನಾನ್ ಬರೀ ಲೇಡಿ ಅಲ್ಲ, ಕಿಲ್ಲಾಡಿ ಲೇಡಿ. ಈ ಕಿಲಾಡಿ ಲೇಡಿಗೆ ದೆವ್ವ ಬಿಡಿಸಿಲ್ಲ ಅಂದ್ರೆ ನಾನ್ ಚಕ್ನಳ್ಳಿ ರಮೇಶನಲ್ಲ ಕಣೆ. ಅದೇನ್ ಮಾಡ್ಕೋತೀಯ ಮಾಡ್ಕೊ ಹೋಗಲ್ಲ. ಶಿವಪ್ಪ, ಈ ಹಾಳ ಡಾಕ್ಟ್ರು ಊಟ ತಿಂಡಿ ಆದ್ಮೇಲೆ ವಾಕ್ ಮಾಡಿ ಅಂತ ಹೇಳ್ಬಿಟ್ಟವ್ರೆ. ಎಷ್ಟು ಅಂತ ವಾಕ್ ಮಾಡೋಕ್ಕಾಗುತ್ತೆ? ಇನ್ನ ಮಾಡಿ ಅಂತಾರೆ. ಇರೋದೆರಡು ಕಾಲಿ ತಿಂಡಿ ಮಾಡಿದ್ರ? ವಾ, ನಂದಾಯ್ತು, ನಿಮ್ದಾಯ್ತಾ? ಆಯ್ತಾಯ್ತಾಯ್ತು. ಅತ್ತೆ, ನಿಮ್ಗೊಂದು ವಿಷಯ ಹೇಳ್ಬೇಕಿತ್ತು. ಅಯ್ಯಯ್ಯೋ, ಇದು ಯಾಕೆ ಎಷ್ಟೊಂದು ಜೋರಾಗಿ ಹೇಳ್ತಿದ್ದೀರಾ? ನನ್ನ ಕಿವಿ ಚೆನ್ನಾಗಿ ಕೇಳತ್ ಮೇಲೆ ಹೇಳಿ. ಅದು ನಿಮ್ ಮಗಳು. ಅಯ್ಯೋಯ್ಯೋ, ಬಿಟ್ರೆ ಪಾಪ ಎಲ್ಲ ಬಾಯ್ ಬಿಟ್ಬಿಡ್ತಾರೆ. ಏನಂದ್ರೆ ನಿಮ್ ಮಗಳು ಏನಂದ್ರೆ ಏನ್ ಹಿಂದ್ ಬಿಟ್ರಲ್ಲ ಅಮ್ಮ. ಅಮ್ಮ ಏನಮ್ಮ ಇಷ್ಟೊಂದು ಬೆವರ್ತಿದ್ಯಲ್ಲಮ್ಮ ವಾಕಿಂಗ್ ಮಾಡಿ ಅಮ್ಮ. ಅದು ನಿಮ್ಮ ಮಳೆ ಅಂದ್ರೆ ಊರ್ಗ್ ಹೋಗ್ಬೇಕು. ಅದಲ್ಲ ಅತ್ತೆ, ನಿಮ್ ಮಗಳು ಸುಮ್ಮನಿರಕ್ಕೆ ಅಂತ ಗೊತ್ತಿರೋ 30% 3 ಲಕ್ಷ. ಆಯ್ತು, ಕೊಡ್ತೀನಿ. ಇದೇನ್ ನೀವಿಬ್ರೆ ಕುಸ್ಗುಸ ಪಿಸ್ ಅಂತ ಮಾತಾಡ್ತಿದ್ರೆ ಸ್ವಲ್ಪ ಜೋರಾಗಿ ಹೇಳಿ, ನಾನು ಕೇಳಿಸ್ಕೊಂತೀನಿ. ಅದೇ ಅತ್ತೆ, ನಿಮ್ ಮಗಳು ತಿಂಡಿ ಮಾಡಿದ್ಲು, ಚೆನ್ನಾಗಿ ಮಾಡಿದ್ಲು ಅಂತ ಹೇಳಕ್ ಬಂದೆ. ಅಷ್ಟೇನಾ? ನಾನೇನೋ ಅನ್ಕೊಂಬಿಟ್ಟಿದೆ. ಅಮ್ಮ, ನನ್ ಗಂಡನ್ಗೆ ಏನ್ ಚಿಕ್ಕ ವಿಷಯನೋ ದೊಡ್ಡದಾಗ ಬಿಡ್ಲಕ್ ಕೊಟ್ಕೊಂಡು ಹೇಳ ಅಭ್ಯಾಸ. ಕಾಮಿಡಿ ಪೀಸ್. ಅಯ್ಯೋ, ನೀವೇನೋ ಮಾಡ್ಕೊಳ್ರಪ್ಪ, ನನ್ ಬಟ್ಟೆ ಒಗಿಬೇಕು. ನಿಮ್ಮ ಹತ್ರ ಮಾತಾಡ್ಕೊಂಡು ನಿಂತ್ಕೊಳಕ್ ಟೈಮ್ ಇಲ್ಲ. ಬಾಯ್. ನೋಡ್ದೇನೆ, ಈ ಜಕ್ನಳ್ಳಿ ರಮೇಶ್ ಪವರ್ 30% 3 ಲಕ್ಷ ರೆಡಿ ಮಾಡ್ಕ. 3 ಲಕ್ಷಕ್ಕೆ ಬೇಕಿ ಬಿತ್ತು. ನನ್ನ ನೆಕ್ಲೆಸ್ ತಗೊಳ್ಳೋ ಆಸೆ ಎಲ್ಲ ಮಣ್ಣು ಹಾಕ್ಬಿಟ್ಟ. ಪ್ರಕೃತಿ, ಹೆಂಗಿತ್ತು ನನ್ನ ಪರ್ಫಾರ್ಮೆನ್ಸ್? ಸೂಪರ್ ಅಣ್ಣ, ನೀವು ಬೇಬಿಗೆ ಸರಿಯಾಗಿ ಬುದ್ಧಿ ಕಲ್ಸಿದ್ರಿ. ಅಂತೂ ಇಂತೂ ನಮ್ಮ ಪ್ಲಾನ್ ನ ಸಖತ್ತಾಗಿ ಎಕ್ಸಿಕ್ಯೂಟ್ ಮಾಡಿದ್ರಿ ಅಣ್ಣ. ಈ ಜಕ್ನಳ್ಳಿ ರಮೇಶ್ ಅಂದ್ರೆ ಸುಮ್ಮನೆನಾ? ಹಂಗೆ ಇರುತ್ತೆ. ಸಾರಿ ಅಣ್ಣ, ನಾನೇ ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ನನ್ನ ಹೆಂಡತಿ ಅಷ್ಟಲ್ಲ ಬಿಡು. ಏನಂದ್ರಿ? ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಇವಾಗ ಏನಿದ್ರು ನೆಕ್ಸ್ಟ್ ಪ್ಲಾನ್ ಎಕ್ಸಿಕ್ಯೂಟ್ ಮಾಡೋ ಟೈಮು. ಇನ್ನು ಮುಂದೆ ನನ್ನ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ ನೋಡ್ತಾ ಇರೋ. ಬೈ. ಪರ್ಫಾರ್ಮೆನ್ಸ್ ಸ್ವಲ್ಪ ಓವರ್ ಆಗೇ ಇದೆ, ಆದ್ರೂ ಈ ಬೇಬಿಗೆ ಬುದ್ಧಿ ಕಲ್ಸೋದಕ್ಕೆ ಈ ಓವರ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಬೇಕು. ಬೇಬಿ, ಏನ್ರಿ ಏನೇ ಮಾಡ್ತಾ ಇದ್ಯಾ? ನಾನು ಟ್ರೆಂಡಿಂಗ್ ಅಲ್ಲಿರೋ ರೀಲ್ಸ್ ಮಾಡ್ತೀನಿ. ನೀನ್ ರೀಲ್ಸ್ ಮಾಡ್ಕೊಂಡ್ ಕೂತ್ಕೋ. ಅಲ್ಲಿ ಕೈಗೆ ಬಂದಿದ್ ಬಾಯ್ಗೆ ಬರ್ತಾ ಇಲ್ಲ. ಹಿಂಗಾದ್ರೆ ಹೆಂಗೆ? ನೋಡಿ, ಈ ಚನ್ನಪಟ್ಟಣ ಎಲೆಕ್ಷನ್ ರಿಸಲ್ಟ್ ತರ ಸುತ್ತಿ ಬಳಸಿ ಬರಬೇಡಿ. ಡೈರೆಕ್ಟ್ ಆಗಿ ಮ್ಯಾಟರ್ ಬನ್ನಿ. ಯಾಕೆ ಬಿಲ್ಡಪ್? ಅಲ್ಲಿ ಮೇಲೆ ನಿಮ್ಮ ಅಮ್ಮ ಬಟ್ಟೆ ಒಗಿತಾ ಇದ್ರೆ ಇಲ್ಲಿ ನೀನ್ ರೀಲ್ಸ್ ಮಾಡ್ಕೊಂಡ್ ಕೂತಿದ್ಯಾ? ಓ ಶಿಟ್, ಅವ್ರ ಬಟ್ಟೆ ಒಗೆದಕ್ಕೆ ನಾನೇನ್ ಮಾಡ್ಲಿ? ದುಡ್ಡು ಬೇಕೋ ಬೇಡವೋ? ರೀ, ನನಗ್ ದುಡ್ಡು ಬೇಕೇ ಬೇಕು. ಅದಕ್ಕೆ ತಾನೇ ನಿಮಗೆ 30% ಕೊಡೋದಕ್ಕೆ ಒಪ್ಕೊಂಡಿರೋದು. ಹಾಗಾದ್ರೆ ನೀನ್ ನಾನು ಹೇಳ್ದಂಗೆ ಕೇಳಬೇಕು. ಅವಾಗ ನಿಂಗೆ 70% ಅಂದ್ರೆ 7 ಲಕ್ಷ ರೂಪಾಯಿ ಸಿಗೋದು. ರೀ, ದುಡ್ಡು ಬರುತ್ತೆ ಅಂದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನೀವ್ ಹೆಂಗ್ ಹೇಳ್ತೀರೋ ಹಂಗೆ ಕೇಳ್ತೀನಿ. ಅದೇನ್ ಹೇಳಿ? ಹಂಗ್ ಬಾ ದಾರಿಗೆ.
ಈಗ ನಿಮ್ಮಮ್ಮ ಮೇಲ್ಗಡೆ ಬಟ್ಟೆ ಒಗಿತಾ ಇದ್ದೀರಲ್ವಾ, ಅದಕ್ಕೆ ಈಗ ನೀನು ಹೋಗ್ಬಿಟ್ಟು ಅಮ್ಮ ನಾನು ಬಟ್ಟೆ ಒಗಿತೀನಿ ಅಂತ ಕೇಳು. ಹಂಗ ಹೇಳಿದ್ರೆ ಅವಾಗ ನೀನು ಡೌ ಮಾಡ್ತಿದ್ಯಾ ಅಂತ ಅನ್ಸಲ್ಲ, ನಿನ್ ಮೇಲೆ ಪ್ರೀತಿ ಹೆಚ್ಚಾಗತ್ತೆ ಕಣೆ. ಹೌದಾ ರೀ? ಹೌದು ರೀ. ಹಾ ಇಷ್ಟು ಬೇಕು ಹೋಗ್ಬಿಟ್ಲಾ? ಇವಳಿಗೆ ಅತಿ ಆಸೆ ಇರೋದು ಕನ್ಫರ್ಮ್ ಆಯ್ತು. ಬೇಬಿ ನಿನ್ನ ಅತಿ ಆಸೆಗೆ ಆದಷ್ಟು ಬೇಗ ಬೆಲೆ ಹಾಕ್ತೀನಿ. ಏನಮ್ಮ ಮಾಡ್ತಿದ್ಯಾ ನೀನು? ಬಟ್ಟೆ ಒಗಿತಿದ್ದೀನಿ ಕಣೆ. ಏನಮ್ಮ ನೀನು ಕನಕಪುರ ಗುಂಡ್ ಕಲ್ತಾರ ನಾನು ಇನ್ನೂ ಇರ್ಬೇಕಾದ್ರೆ ನೀನ್ ಯಾಕಮ್ಮ ಬಟ್ಟೆ ಒಗಿತಿದ್ಯಾ? ಅಯ್ಯೋ ದೇವ್ರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ಪರಂಗಿ ಮರಕ್ಕೆ ನೇಣ್ ಹಾಕೊಂಡ್ಬಿಡ್ಲ ಅನಿಸ್ತಾ ಇದೆಯಲ್ಲಮ್ಮ. ಏನ್ ಡ್ರಾಮಾ ಮಾಡ್ತೀಯೇ? ಪರಂಗಿ ಮರಕ್ಕೆ ನೇಣ್ ಹಾಕೊಂಡ್ರೆ ಸಾಯಲ್ಲ, ಯಾವ್ದಾದ್ರು ಗೊಬ್ಳಿ ಮರಕ್ಕೆ ಹಾಕೋ ನೆಗದು ಬಿದ್ದೋಗ್ತೀಯ. ಓಲೇ ಯಾಕೆ ಸಾಯೋ ಮಾತಾಡ್ತೀಯಾ? ತಿನ್ನೇನಮ್ಮ ನೀನು? ಅಮ್ಮ ಬೇಬಿ ಅಂತ ಒಂದೇ ಒಂದ್ ಮಾತು ಕರಿಯಮ್ಮ, ಪಟ್ಟದ ಬಂದು ಚಟ್ಟದ ಕೆಲಸ ಮಾಡ್ಕೊಡ್ತೀನಿ. 2 ತಿಂಗಳೇನಾದ್ರೂ ನೀನ್ ಮನೇಲೇ ಇದ್ರೆ ನಿಮ್ಮಮ್ಮನ್ನ ಚಟ್ಟಕ್ಕೆ ಕಳ್ಸೋದು ಗ್ಯಾರಂಟಿ. ಮನೆಗೆ ನಿನ್ನಂತ ಒಬ್ಳು ಹೆಣ್ಮಗ್ಳಿದ್ರೆ ಸಾಕು ಕಣೆ, ಎಲ್ಲಾ ತಾಯಂದ್ರು ನೆಮ್ಮದಿಯಾಗಿರ್ತಾರೆ. ಆಹಾ, ಇಂಥ ಹೆಣ್ಮಕ್ಳಿದ್ರೆ ತವ್ರ ಮನೇನ ದೇವ್ರೇ ಕಾಪಾಡ್ಬೇಕು. ಸರಿ ಆಯ್ತು, ನೀನ್ ಹೋಗಮ್ಮ, ನಾನು ಹೋಗಿದ್ದೀನಿ. ಕೈ ಕೈ ತೊಳ್ಕೊತೀನಿ. ಸೀರೆ ಆಗಿ ಗಲೀಜ್ ಮಾಡ್ಕೋತೀಯ? ಅಮ್ಮ ಟವಲಲ್ಲಿ ಒರ್ಸ್ಕೊ, ಥಂಡಿ ಆಗುತ್ತೆ. ಹೆಂಗ್ ಒಗಿತಾ ಇದ್ದಾಳೆ ನೋಡು ಬಟ್ಟೆನ. ತಂಗಿ, ಇವಳನ್ನ ರಾಣಿ ಆಂಟಿ ನಮ್ಮನ ಸಮಸ್ಯೆನ ಅಡ್ವಾಂಟೇಜ್ ತಗೊಂಡು ಫಿಟ್ಟಿಂಗ್ ಇಡ್ತಿರೋಳು. ಇದು ನಾನು ಹೆಂಡ್ತಿನ ಫಸ್ಟ್ ಟೈಮ್ ಮಾತಾಡ್ಸಿದ್ದಕ್ಕೆ. ಇದು ನನ್ನ ನಾದ್ನಿನ 2ನೇ ಸಲ ಮೀಟ್ ಮಾಡಿದ್ದಕ್ಕೆ. ಇದು ನನ್ನ ತಂಗಿ ಜೊತೆ ಮಾತಾಡಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಕ್ಕೆ. ಇದು ನಮ್ಮ ಮನೆ ಸಮಸ್ಯೆಗಳಿಗೆ ಇನ್ನೊಂದ್ಸರಿ ತಲೆ ಹಾಕ್ಬಾರ್ದು ಅನ್ನೋದಕ್ಕೆ. ಯಾಕೆ? ಹೌದು, ಯಾಕೆ ನೋಡ್ಬಿಟ್ಟಲ್ಲ, ನಮ್ಮಿಬ್ಬರು ಟೈಮು ವೇಸ್ಟ್ ಮಾಡಿದ್ದಕ್ಕೆ. ಹಲೋ, ಮತ್ತೆ ಹೇಳ್ತಾ ಇದ್ದೀನಿ, ಇನ್ನೊಂದ್ಸರಿ ಏನಾದ್ರೂ ನಮ್ಮ ಮನೆ ವಿಚಾರಗಳಿಗೆ ಈ ಮೂಗ್ನ ತೋರಿಸ್ಕೊಂಡು ಬಂದೆ ಅಂದ್ರೆ ಒಂದ್ಸತಿ ಬ್ರಷ್ ಮಾಡಿಲ್ವಾ ಜೋರಾಗನೆ 1 2 3 4 32 ಚೆನ್ನಾಗಿದಾವೆ, ಓದ್ರಿಸ್ಬಿಡ್ತೀನಿ. ಮೂತಿ ತಿರ್ಗ್ಸೋದ್ ನೋಡು. ಪ್ರಕೃತಿ, ಅಣ್ಣ ಇನ್ನು ಟೈಮ್ ವೇಸ್ಟ್ ಮಾಡೋದ್ ಬೇಡ. ನಿನ್ನ ಆದ್ನಿ ಕ್ಲೈಮ್ಯಾಕ್ಸ್ ಮುಗಿಸ ನಡಿ. ನಿಮ್ಮ ಹೆಂಡತಿ ಅನ್ನಿ ಅಣ್ಣ. ನಿನ್ನ ಆದ್ನಿ ಅಲ್ವ ನನ್ನ ಹೆಂಡತಿ. ಪ್ರಕೃತಿ, 2 ದಿನಕ್ಕೆ ಅಮಾವಾಸ್ಯೆ ಬರ್ತಿದೆ, ಪೂಜೆ ಮಾಡ್ಬೇಕು, ಮನೆ ಎಲ್ಲ ಕ್ಲೀನ್ ಮಾಡ್ಬಿಡು. ನಾನ್ ಕ್ಲೀನ್ ಮಾಡಲ್ಲ. ಅಂದ್ರೆ ನಾನ್ ಮಾಡ್ಲಿ ಅಂತನಾ? ನನ್ ಕೈಯಲ್ಲಿ ಆಗಲ್ಲ, ನನ್ಗೆ ಆಫೀಸ್ ಕೆಲಸ ಇರುತ್ತೆ, ನಾನು ಮಾಡಲ್ಲ. ಮತ್ಯಾರು ಮಾಡ್ತಾರೆ? ಅವ್ರೆ ಮನೆ ಕೆಲಸದವ್ರನ್ನ ಕರ್ಸಿ ಮಾಡ್ಸಿ. ಮನೆ ಕೆಲಸದವ್ರ ಕೈಲಿ ಮನೆ ಕ್ಲೀನ್ ಮಾಡ್ಸಲ್ಲ ಅಂತ ನಿನ್ಗೆ ಗೊತ್ತು ತಾನೆ? ಹಾಗಿದ್ರೆ ಒಂದ್ ಕೆಲಸ ಮಾಡಿ, ನೀವೇ ಕುತ್ಕೊಂಡು ಎಲ್ಲ ಮನೆ ಕ್ಲೀನ್ ಮಾಡಿ. ಏನಂದೆ? ನಾನು ಮನೆ ಕ್ಲೀನ್ ಮಾಡ್ಬೇಕಾ? ಮತ್ತೆ ನಾನ್ ಆಫೀಸ್ ಕೆಲಸ ಬಿಟ್ಬಿಟ್ಟು ಮನೆ ಕೆಲಸ ಮಾಡ್ಕೊಂಡು ಕುತ್ಕೊಳಕ್ ಆಗುತ್ತಾ? ನನ್ ಕೈಲಿ ಮಾಡಕ್ ಆಗಲ್ಲ. ನಾಲ್ಗೆ ಜಾಸ್ತಿ ಉದ್ದಾಗ್ತಿದೆ, ಬಿಗಿ ಹಿಡ್ಕೊಂಡು ಮಾತಾಡೋ. ಇದು ಯಾಕೆ ಬೆಳಬೆಳಗ್ಗೆ ಹಿಂಗ್ ಕಿತ್ತಾಡ್ತಾ ಇದೀರಾ? ನೋಡಿ ಹೇಳಿ, ಅಂದ್ರೆ ಮನೆ ಕ್ಲೀನ್ ಮಾಡು ಅಂತಂದ್ರೆ ನಾನ್ ಮಾಡಲ್ಲ, ನೀವೇ ಮಾಡಿ ಅಂತ ಹೇಳ್ತಿದ್ದಾಳೆ. ಕ್ಲೀನ್ ಮಾಡೋದಕ್ಕೆ ಏನ್ ದೊಡ್ಡ ರೋಗ ಇವಳಿಗೆ ಅಂತ? ನನ್ಗೆ ಆಫೀಸ್ ಕೆಲಸ ಇರುತ್ತೆ ಅಣ್ಣ, ನಾನ್ ಹೆಂಗ್ ಕ್ಲೀನ್ ಮಾಡಕ್ ಆಗುತ್ತೆ? ನನ್ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ. ಪ್ರಕೃತಿ, ನೀನ್ ಕ್ಲೀನ್ ಮಾಡಬೇಡ. ಅಳಿ ಅಂದ್ರೆ ಏನ್ ನಿಮ್ ಮಾತಿನ ಅರ್ಥ ನಾನ್ ಮಾಡ್ಬೇಕು ಅಂತನಾ? ಇಬ್ರು ಕ್ಲೀನ್ ಮಾಡ್ಬಿಡಿ. ಇಬ್ರು ಮಾಡ್ಬೇಡಿ ಅಂದ್ರೆ ನೀವ್ ಮಾಡ್ತೀರಾ ಅಣ್ಣ? ನಾನ್ ಯಾಕೆ ಮಾಡ್ಲಿ, ಮನೆ ಅಳಿಯ ನಾನು. ಮತ್ತಿನ್ ಯಾರು ಮಾಡ್ತಾರೆ? ಅದೇ ಕಡೆ ಮನೆ ಕೆಲಸ ಮಾಡ್ಬೇಕಂತೆ, ಮಾಡೋ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಅಮ್ಮ ಅದಕ್ಕೆ ಹತ್ಗೆ ಮೆತ್ತಗಮ್ಮ, ನೀವ್ ಯಾಕೆ ಹಿಂಗ್ ಜಗಳ ಮಾಡ್ತಿದ್ದೀರಾ? ಮನೆ ಕೆಲಸ ನಾನೇ ಮಾಡ್ತೀನಿ. ಬೇಬಿ ನೀನ್ ಮಾಡ್ತೀಯಾ? ಅಬ್ಬಬ್ಬಬ್ಬಬ್ಬ, ಏನತ್ತೆ ಅಪರೂಪಕ್ಕೆ ದೇವ್ರು ಒಳ್ಳೆ ಬುದ್ಧಿ ಕೊಟ್ಬಿಟ್ಟಿದ್ದಾನೆ ನಿಮ್ ಮಗಳಿಗೆ. ಮಾಡೋದ್ ಮಾಡ್ತೀಯಾ? ಸ್ವಲ್ಪ ಮೂಳೆ ಹುಡುಕ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡು. ನಂಗೊಂಚೂರು ಆಫೀಸ್ ಕೆಲಸ ಇದೆ, ನಾನ್ ಮಾಡ್ಕೊಂಡ್ ಬರ್ತೀನಿ. ಆಯ್ತು ಬೇಬಿ, ನೀನ್ ಯಾಕಮ್ಮ ತೊಂದರೆ ತಗೊಳ್ತಾ ಇದೀಯಾ? ಅತ್ತೆ, ನೀವು ಆತರ ಏನು ತಿಳ್ಕೊಬೇಡಿ, ಇವಳು ಮನೆ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಸರಿ ಹೇಳಿ ಅಂದ್ರೆ. ಬೇಬಿ, ನೀನ್ ಎಲ್ಲ ಕೆಲಸ ಮುಗಿಸು, ನಾನು ಬ್ಯಾಂಕ್ ಮ್ಯಾನೇಜರ್ಗೆ ಫೋನ್ ಮಾಡಿ ಯಾವಾಗ ಬರಬೇಕು ಅಂತ ಕೇಳ್ತೀನಿ. ಬಾಬಾ ರೀ, ಏನ್ ಐಡಿಯಾ ಕೊಟ್ರಿ? ನಮ್ಮಮ್ಮ ಅಂತ ಫುಲ್ ಫ್ಲಾಟ್. ಈ ಜಕ್ಕಳಿ ರಮೇಶ ಅಂದ್ರೆ ಸುಮ್ಮನೆ ಅಲ್ವಾ? ಸರಿ ಸರಿ, ಹೋಗು, ಎಲ್ಲ ಕೆಲಸ ಮಾಡು. ಹೆಂಗ್ ಮಾಡ್ತೀನಿ ಅಂತ ನೋಡಿ ಈಗ.
ಕೋಲಣ್ಣ ಕೋಲ್ ಕೋಲೆ ಕೋಲಣ್ಣ ಕೋಲಣ್ಣ ಕೋಲೆ. ಈ ಪಾದ ನಮ್ಮಮ್ಮಿ ಪಾದ, ಈ ಪಾದ ದಪ್ಪ ಪಾದ. ಅಯ್ಯೋ ನನ್ನ ಮಗಳೇ, ಈ ಪಾದ ಪುಣ್ಯ ಪಾದ, ನಮಗೆಲ್ಲ ಒದ್ದಿದ ಪಾದ, ಬುದ್ಧಿ ಹೇಳಿದ ಪಾದ, ಒತ್ಕಂಡು ತಿರುಗಿದ ಪಾದ. ಅರಿಯದೆ ಓದೆ ಅಯ್ಯೋ ಕಾಲ್ ನೋವ, ನಮ್ಮವ್ವನ್ ಕಾಲ್ ನೋವ. ತಾಯಿ ಬೇಬಿ ಹಾಡೆಲ್ಲ ಹೇಳ್ಬೇಡ, ಬರೀ ಕಾಲೊತ್ತು. ಬೇಡ ಮಮ್ಮಿ ಬೇಡ. ನಿನ್ ನನ್ನ ಮೇಲೆ ಯಾಕೆ ನಟ್ಕೆ ನಟ್ಕೆ ಅಯ್ಯಪ್ಪ ಮೆಲ್ಲಕ್ಕೆ ತೆಗಿ, ಮುರಿಬೇಡ. ಅಣ್ಣ ಒಳ್ಳೆ ಪ್ಲಾನ್ ಮಾಡಿದ್ರಿ ಅಣ್ಣ. ನಿಮ್ ಪ್ಲಾನ್ಗೆ ಬೇಬಿ ಗೋಬಿ ಆಗೋಗ್ಬಿಟ್ಟಿದ್ದಾಳೆ. ಈ ಜಟ್ನಲ್ಲಿ ರಮೇಶ ಅಂದ್ರೆ ಸುಮ್ಮನೆ ಸೂಪರ್ ನೀವು. ಅಯ್ಯಪ್ಪ ಅಮ್ಮ ಎಲ್ಲ ಕೆಲಸ ಮಾಡಿದ್ದೀನಮ್ಮ, ಇನ್ನೇನಾದ್ರೂ ಇದ್ರೆ ಹೇಳಮ್ಮ. ಚಿಟ್ಕೆ ಹೊಡಿಯೋಷ್ಟಲ್ಲಿ ಮಾಡ್ಬಿಡ್ತೀನಿ. ಯಾವ ಕೆಲಸನೂ ಇಲ್ಲ ಕಣೆ ಬೇಬಿ. ಮನೆಯಲ್ಲೆಲ್ಲ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದೆ ಗೊತ್ತಾ? ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮನೆ. ಇಷ್ಟ ದಿನ ಮನೆ ಇನ್ ಹೇಗ್ ಕಾಣಿಸ್ತಾ ಇತ್ತು, ಇನ್ಮೇಲಿಂದ ಒಂದ್ ಕೆಲಸ ಮಾಡೆ ಬೇಬಿ. ಎಲ್ಲ ಹಬ್ಬಕ್ಕೂ ನೀನೇ ಬಂದ್ ಮನೆ ಕ್ಲೀನ್ ಮಾಡ್ಬಿಡು. ಯಾಕೆ ಬಂದ್ಬಿಡು, ನೋಡ್ದೆ ನಮ್ಮ ಅವಳನ್ನ ಹಬ್ಬಕ್ಕೂ ಅದೇ ಬಂದು ಕ್ಲೀನ್ ಮಾಡೋ ಅಂತ ಹೇಳ್ತಾರೆ. ನೀ ಸುಮ್ಮನೆ ಹೇ ಪ್ರಕೃತಿ, ಯಾಕೆ ಅಷ್ಟೊಂದು ಮಾತಾಡ್ತಿದ್ಯಾ? ಅವಳಾದ್ರೂ ಅಷ್ಟಾದ್ರೂ ಮಾಡಿದಾಳೆ, ನೀನು ಅದೇನೋ ಲ್ಯಾಪ್ಟಾಪ್ ಎತ್ಕೊಂಡು 3 ಕೆಲಸ ಇದೆ ಅಂತ ರೂಮಿಗೆ ಸೇರ್ಕೊಂಡಿದ್ಯಾ. ನನ್ ಮಗಳ ಕೆಲಸ ಮಾಡೋದು ಕೇಳ್ತೀಯ? ಬುದ್ಧಿ ಇಲ್ಲ ನಿನ್ಗೆ? ಅದೇ ನಮ್ಮ ಅಮ್ಮ ಆಗಿರೋದಕ್ಕೆ ನಿನ್ನ ಮನೇಲಿ ಇಟ್ಕೊಂಡಿದ್ದಾರೆ, ಒದ್ದೋಡಿಸ್ಬಿಡ್ತಾ ಇದ್ದೆ. ಪ್ರಕೃತಿ ಸುಮ್ಮನೆ. ಅಯ್ಯೋ ಸುಮ್ನೆ ರಮ್ಮ, ಇವಳ ಹತ್ರ ಏನ್ ಮಾತು? ಅಂತೂ ಕೆಲಸ ಎಲ್ಲ ಮುಗೀತಲ್ಲ. ಬೇಬಿ ಹೇಳಿ ಅಂದ್ರೆ ನಾಳೆ ರೆಡಿ ಇರಿ, ಬ್ಯಾಂಕ್ ಹೋಗಿ ದುಡ್ಡು ತಂದ್ಬಿಡೋಣ, ಸರಿನಾ? ಏನ್ ಕೆಕ್ಕರ್ಸ್ಕೊಂಡು ನೋಡ್ತಿದ್ಯಾ? ಹೋಗೆ. ಕೈಯೆಲ್ಲ ನೋವುತ್ತಿದ್ದೀರಿ. ಈ ಜಡೆಗಳ ಮಧ್ಯೆ ಸೆಡ್ಕೊಂಡು ನಾನು ಒಡೆ ಆಗ್ಬಿಟ್ಟಿದ್ದೀನಲ್ಲಪ್ಪ. ನನಗೆ ಚಾಲೆಂಜ್ ಮಾಡೋದು ಗೊತ್ತು, ಚಾಲೆಂಜ್ ಅಲ್ಲಿ ಗೆಲ್ಲೋದು ಗೊತ್ತು. ನೀನಿನ್ನೂ ಗೆದ್ದಿಲ್ಲ. ನೀನ್ ತರ ಗೆಲ್ತೀನಿ ಅಂತ ಓವರ್ ಕಾನ್ಫಿಡೆನ್ಸ್ ತೋರಿಸಿದವರೆಲ್ಲ ಮನೇಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ಯಾಕೆ ಮಾತು, ನಾಳೆ ದುಡ್ಡು ತಂದ್ಮೇಲೆ ಮಾತಾಡ್ತೀನಿ. ಅಮ್ಮ ನಾನ್ ರೆಡಿ ಇದೇನಿಗೋ, ನೀವಿಬ್ರು ಹಿಂಗೆ ನಿಂತಿದ್ದೀರಾ? ನೀವು ರೆಡಿ ಆಗಲ್ವಾ? ಬ್ಯಾಂಕಿಗೆ ಬರಲ್ವಾ? ಬ್ಯಾಂಕಾ? ಯಾಕೆ? ಯಾಕಮ್ಮ ಮರ್ತೋಯ್ತಾ ಹೆಂಗೆ? ನಾನೇನ್ ಮರ್ತೋಗಿಲ್ಲಮ್ಮ ಬೇಬಿ. ನಾನು ಕೊಡೋ 10 ಲಕ್ಷದಲ್ಲಿ ನೀನು ಒಂದು ನೆಕ್ಲೆಸ್ ತಗೊಂಡು ಅದನ್ನ ನೀನು ಕತ್ತಿಗೆ ನೇತಾಕೊಂಡು ಊರೆಲ್ಲ ತೋರಿಸ್ಕೊಂಡು ಶೋಕಿ ಮಾಡಿ ಆಸೆ ತೀರಿದ್ಮೇಲೆ ಆ ನೆಕ್ಲೆಸ್ನ ಮಾರೋ ಗಿರ್ವಿ ಇಟ್ಟೋ ಒಂದು ಸೈಟ್ ತಗೊಂಡು ನಿನ್ನ ಚಳಿ ಬಿಡಿಸ್ಕೋಬೇಕು. ಅದೇ ದುಡ್ಡಲ್ಲಿ 30% ದುಡ್ಡನ್ನ ನಿನ್ನ ಗಂಡಂಗೆ ಕೊಟ್ಟು ನಿನ್ನ ಗಂಡ ಅದನ್ನ ಗೋವಾಗೆ ತಗೊಂಡೋಗಿ ಮಸಾಜ್ ಮಾಡಿಸ್ಕೊಂಡು ಬರಬೇಕು. ಇದೆಲ್ಲ ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಚಿಚಿ ಅದೆಲ್ಲ ನಿಂಗೆ ಯಾರಮ್ಮ ಹೇಳಿದ್ರು? ನಾವೇ ಹೇಳಿದ್ದು. 30% ಕೊಡ್ತೀನಿ ಅಂದ್ರೆ ಹೇಳೇಬಿಟ್ಟು. ಅಲ್ಲ ಕಣೆ, ಅಮ್ಮನ ಹತ್ರ ನೀನು ದುಡ್ಡುಗೋಸ್ಕರ ಸುಳ್ಳು ಹೇಳಿದ್ಯಲ್ಲ, ನಾಚಿಕೆ ಆಗಲ್ಲ? ನಾನು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೆ, ನೀನು ಬೇಕು ಬೇಡನೆಲ್ಲ ಈಡೇರಿಸ್ತಾ ಇದ್ದೆ, ನೀನು ಕೇಳ್ಕಳ್ದಾಗೆಲ್ಲ ದುಡ್ಡು ಕೊಡ್ತಿದ್ದೆ. ಆದರೂ ನನ್ನ ಹತ್ರನೇ ನೀನು ಇಷ್ಟೊಂದು ದುರಾಸೆ ತೋರಿಸ್ತಾ ಇದೆಯಲ್ಲ. ಛೇ, ನನ್ನ ಕಣ್ಮುಂದೆ ಒಂದು ನಿಮಿಷನೂ ನಿಲ್ಬೇಡ, ಮೊದಲಿನಿಂದ ಹೋಗು. ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡಮ್ಮ. ಅಮ್ಮ ಪ್ಲೀಸ್ ಅಮ್ಮ, ಮೊದಲಿನಿಂದ ಹೋಗೆ, ನಿನ್ನ ಮುಖ ತೋರಿಸ್ಬೇಡ. ಅತ್ತೆ ಹೋಗ್ಲಿ ಬಿಡಿ ಅತ್ತೆ, ಅವಳ ಅತ್ಯಾಸೆಗೆ ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ, ದಯವಿಟ್ಟು ಕ್ಷಮಿಸ್ಬಿಡಿ. ರೀ ನೀವ್ಯಾಕ್ರಿ ಸಾರಿ ಕೇಳ್ತೀರಾ? ನನ್ನ ಅತಿ ಆಸೆ ನನ್ನ ಈ ಥರ ಕಷ್ಟಕ್ಕೆ ನುಗ್ಬಿಡ್ತು, ನಾನೇ ಕ್ಷಮೆ ಕೇಳ್ತೀನಿ. ಅದಕ್ಕೆ ಅಮ್ಮ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ, ಇನ್ಮುಂದೆ ಆದ್ರೂ ಸರಿಯಾಗಿರು. ಅಳಿಯಂದ್ರೆ ಅವಳು ಮಾಡೋ ತಪ್ಪಿಗೆ ನೀವ್ಯಾಕೆ ನನ್ನನ್ನು ಕ್ಷಮೆ ಕೇಳ್ತೀರಾ? ಇನ್ನು ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಪಾಪ ನನ್ನ ಸೊಸೆ ಏನು ಅಂತ ನಾನು ಇಷ್ಟು ದಿನ ಆದರೂ ತಿಳ್ಕೊಳ್ದೆ ಹೋದೆ. ಮಗಳ ಥರ ಇರೋ ಸೊಸೆನ ನಾನು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೆ. ಸಾರಿ ಪ್ರಕೃತಿ, ನಿನ್ನ ಮನ್ಸನ್ನು ನೋಯಿಸ್ಬಿಟ್ಟೆ. ಅಯ್ಯೋ ಇರ್ಲಿ ಬಿಡಿ ಅತ್ತೆ, ನಮ್ಮಮ್ಮ ಆಗಿದ್ರು ಹಿಂಗೆ ಮಾಡೋರು. ಯಾಕಳಿ ಅಂದ್ರೆ ಏನಾಯ್ತು? ಅತ್ತೆ ದೇವ್ರಿಗೆ ಯಾಕೋ ನೀವು ಖುಷಿಯಾಗಿರೋದು ಇಷ್ಟ ಇಲ್ಲ ಅನ್ಸುತ್ತೆ. ಯಾಕಳಿ ಅಂದ್ರೆ ಹೊಸ ಗಾಳಿ ಬರ್ತಾ ಇದೆ, ಇನ್ನು ಮುಂದೆ ಹೊಸ ಅಧ್ಯಾಯ ಶುರು. ಅವ್ರ ಮನೆಯವರ ನಮ್ಮನ ಹತ್ರ ಬಂದು ಸೇರಿರೋದು ಇದೆಲ್ಲ ನಿಜ. ಅಣ್ಣ ಏನ್ ಹೇಳ್ತಾ
ಕೊಟ್ಟಿದ್ದ ಟೈಮ್ ಎಲ್ಲ ಮುಗೀತು.